ಪ್ರಿಯರೇ, ಇಸ್ರಾಯೇಲರ ವಿಷಯದಲ್ಲಿ ಹೇಳ್ತಾ ಇದ್ದೆ, ವಾಕ್ಯದ ವಿಷಯದಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೆ. ಆದ್ರಿಂದ ಈ ಕಡೆ ದಿನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಲೂಕನ ಸುವಾರ್ತೆ 18ನೇ ಅಧ್ಯಾಯ 18ನೇ ವರ್ಷದಲ್ಲಿ ಹೇಳುವ ಹಾಗೆ, ನಾನು ಬರುವ ಸಮಯದಲ್ಲಿ ಈ ಲೋಕದ ಮೇಲೆ ನಂಬಿಕೆ ಇರುತ್ತದೋ ಇಲ್ಲವೋ ಅನ್ನುವಂಥದ್ದು ಆತನು ಮಾಡುವಂತ ಪ್ರಶ್ನೆ ಇರುತ್ತದೋ ಎಂಬುದಾಗಿ ಆತನು ಪ್ರಶ್ನೆ ಮಾಡುವಂತನಾಗಿದ್ದಾನೆ. ಆದ್ರಿಂದ ಸಾರ್ದಿಸ್ ಸಭೆಗೆ ಹೇಳಿದಂತ ರೀತಿಯಲ್ಲಿ ಒಂದು ವೇಳೆ ನಮ್ಮಲ್ಲಿ ಕೆಲವರಾದರೂ ಸ್ವಾಮಿ ಹೇಳ್ತಾನೆ, ನೀವು ನಿಮ್ಮ ವಸ್ತ್ರಗಳನ್ನ ಮೈಲಿಗೆ ಮಾಡದೆ ಇಟ್ಟುಕೊಂಡಂತವರಾಗಿದ್ದೀರಿ ಎಂಬುದಾಗಿ, ಆ ವಿಷಯಗಳನ್ನ ಆಧಾರ ಮಾಡಿಕೊಂಡಂತವರಾಗಿ ವಿಶ್ವಾಸಿಗಳು ಅನ್ನಿಸಿಕೊಳ್ಳುವಂತ ನಾವು, ಕರ್ತನಾದ ಯೇಸು ಕ್ರಿಸ್ತನ ನಂಬಿ ಸಭೆಯಾಗಿ ಜೀವಿಸ್ತಿರುವಂತ ನಾವು ಈ ಕಡೆ ದಿನಗಳಲ್ಲಿ ನಮ್ಮನ್ನ ಪರಿಶುದ್ಧರಾಗಿ ನಿಷ್ಕಳಂಕರಾಗಿ ಇಟ್ಟುಕೊಂಡಂತವರಾಗಿ ಕರ್ತನ ಬರೋಣವನ್ನ ಎದುರು ನೋಡುತ್ತಾ ನಾವು ಜೀವಿಸುವಂತವರು ಆಗಿರೋಣ. ದೇವರು ನಮಗೆ ಹಾಗೆ ಸಹಾಯ ಮಾಡುವಂತವನ ಆಗಿರ್ಲಿ. ಕಳೆದ ವಾರ ನಾವು ನೋಡ್ತಾ ಬಂದ ಹಾಗೆ, ಒಂದು ವೇಳೆ ವಿಶ್ವಾಸಿಗಳು ನಿದ್ರೆ ಹೋದ ನಂತರ ಎಲ್ಲಿಗೆ ಹೋಗ್ತಾರೆ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. ಹೇಗೂ ಕೆಲವು ಈ ರೋಮನ್ ಕ್ಯಾಥೋಲಿಸಂ ಅಲ್ಲಿ ಕೆಲವು ನಾನಾ ತರವಾದಂತ ಬೋಧನೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಆ ಬೋಧನೆಗಳ ಪ್ರಕಾರ ಅವರು ಬೇರೆ ಬೇರೆ ಸ್ಥಿತಿಗಳನ್ನ ಅವರು ಹೇಳುವಂತವರು ಆಗಿರುತ್ತಾರೆ. ಒಂದು ವೇಳೆ ಪರ್ಗೇಟರಿ ಎಂಬುದಾಗಿರುವಂತ ಶುದ್ಧೀಕರಣ ಅನ್ನುವಂತ ವಿಷಯದ ಮೇಲೆ ಅವರು ಆಧಾರ ಮಾಡಿಕೊಂಡು ಅವರು ಹೇಳುವಂತದ್ದು ಏನಂದ್ರೆ, ಒಂದು ಮಧ್ಯಸ್ಥಿಕೆಯ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯನು ಸತ್ತು ಹೋದ ನಂತರ ಅವನು ದೇವರ ಕೃಪೆಯ ಅಡಿಯಲ್ಲಿದ್ದರೂ ಕೂಡ ಅವನು ಒಂದು ತಾತ್ಕಾಲಿಕವಾದಂತ ಆ ಶುದ್ಧೀಕರಣ ಹೊಂದುವಂತ ಸಮಯಕ್ಕೆ ಅವನು ದಾಟಿ ಹೋಗ್ತಾನೆ ಎಂಬುದಾಗಿ. ಆದ್ರೆ ದೇವರ ವಾಕ್ಯದ ಪ್ರಕಾರ ಅದ್ಯಾವುದು ನಾವು ನೋಡುವಂತವರಾಗಿಲ್ಲ. ನಮ್ಮ ಶುದ್ಧೀಕರಣ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಒಂದೇ ಸಲ ಅದು ನಮಗೆ ದೊರಕುವಂತದ್ದಾಗಿದೆ. ಮತ್ತೆ ಮತ್ತೆ ಆ ಶುದ್ಧೀಕರಣ ಹೊಂದುವಂತ ಅವಶ್ಯಕತೆ ದೇವರ ವಾಕ್ಯಾನುಸಾರ ಆತನ ಮಕ್ಕಳಿಗೆ ಅದು ಅವಶ್ಯಕತೆ ಇಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿರ್ತೇವೆ. ಎರಡನೇದಾಗಿ ಅವರು ಹೇಳುವಂಥದ್ದು ದ ಸೋಲ್ ಸ್ಲೀಪ್ ಎಂಬುದಾಗಿ, ಅಂದ್ರೆ ಆತ್ಮಗಳ ನಿದ್ರೆ ಎಂಬುದಾಗಿ ಅವರು ಹೇಳುವಂತವರಾಗಿರ್ತಾರೆ. ಮರಣ ಹೊಂದಿದ ನಂತರ ಸ್ವಾಮಿ ಬರುವವರೆಗೆ ಆ ಆತ್ಮಗಳು ನಿದ್ರಾವಸ್ಥೆಯಲ್ಲಿ ಇರುವಂತದ್ದಾಗಿದೆ ಎಂಬುದಾಗಿ. ಅದು ಕೂಡ ಅದು ದೇವರ ವಾಕ್ಯ ಆಧಾರಿತವಾದಂತಹ ಸಂಗತಿ ಅದಾಗಿಲ್ಲ. ಯಾಕಂದ್ರೆ ಆತ್ಮಗಳು ನಾವು ವಿಶ್ವಾಸಿಗಳು ನಿದ್ರೆ ಹೋಗುವಾಗ ನೇರವಾಗಿ ನಾವು ದೇವರ ಪ್ರಸನ್ನತೆಗೆ ನಾವು ದಾಟಿ ಹೋಗುವಂತವರಾಗಿದ್ದೇವೆ. ಅದರ ಆಧಾರಿತ ವಾಕ್ಯಗಳನ್ನೆಲ್ಲ ನಾನು ಕಳೆದ ವಾರ ನಿಮ್ಮ ಮಧ್ಯದಲ್ಲಿ ನಾನು ಹೇಳುತ್ತಾ ಬಂದೆ. ನೋಡ್ರಿ, ಹೀಗೆ ಆ ರೀತಿ ತಪ್ಪಾದ ಬೋಧನೆಗಳು ಇರುವಂತದ್ದಾಗಿದೆ. ಆನಂತರ ನಾವು ಒಂದು ವೇಳೆ ಸತ್ತಂತ ಪ್ರಿಯರಿಗಾಗಿ, ನಿದ್ರೆ ಹೋದಂತ ಪ್ರಿಯರಿಗಾಗಿ, ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಅದು ಎಂದಿಗೂ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ನಾವು ಆಗಿರ್ಬೇಕು. ಯಾಕಂದ್ರೆ ನಮಗೆ ಅಂತ ಮಹಾ ನಿರೀಕ್ಷೆ ದೇವರು ಆತನು ಕೊಟ್ಟಿದ್ದಾನೆ ಮತ್ತು ಅಂತ ಮಹಾ ನಂಬಿಕೆಯಲ್ಲಿ ನಾವೆಲ್ಲರೂ ಜೀವಿಸುವಂತವರು ಆಗಿದ್ದೇವೆ. ಈಗ ನಾವು ಅನಂತರ ಈ ಅಂತಿಮ ಗತಿಶಾಸ್ತ್ರದಲ್ಲಿ ನಾವು ನೋಡ್ತಾ ಬಂದ ಹಾಗೆ ನಾವು ನೋಡ್ಲಿಕ್ಕಿರುವಂತ ಸಂಗತಿ, ಈಗ ರಾಪ್ಚರ್ ಆಫ್ ದ ಚರ್ಚ್ ಬಿಫೋರ್ ಟ್ರಿಬ್ಯುಲೇಷನ್ ಎಂಬುದಾಗಿ ಇರುವಂತ ವಿಷಯವನ್ನ ನಾವು ನೋಡುವಂತವರಾಗಿರೋಣ. ಒಂದು ನಿಮಿಷ, ಏನೋ ಶೇರಿಂಗ್ ಪ್ರಾಬ್ಲಮ್ ಆಗಿದೆ. ಓಕೆ. ಇದು ನಾನು ಕೆಲವು ಸುಮ್ಮನೆ ಚಿತ್ರಣಗಳನ್ನ ಕೊಟ್ಟಿದ್ದೇನೆ. ಇದು ರಾಪ್ಚರ್ನ ಒಂದು ಕಲ್ಪನೆಗಳಷ್ಟೇ. ಆದ್ರೆ ದೇವರು ವಿಶೇಷವಾದ ರೀತಿಯಲ್ಲಿ ಆ ಅಂತರಿಕ್ಷ ಸಂಭ್ರಮವನ್ನ ನಮಗೆ ಆತನು ನೆರವೇರಿಸಿ ಕೊಡುವಂತನಾಗಿದ್ದಾನೆ. ಅದರಲ್ಲಿ ಇರುವಂತ ಆನಂದ, ಸಂತೋಷ, ನಾವು ಅನುಭವಿಸುವಂತ ಸ್ಥಿತಿಗಳು ಅದು ಬಹಳ ವಿಶೇಷವಾಗಿರುವಂತದ್ದಾಗಿರ್ತದೆ. ನಮ್ಮ ಕಲ್ಪನೆಗೆ, ನಮ್ಮ ಜ್ಞಾನಕ್ಕೆ ಮೀರಿದಂತದ್ದಾಗಿರ್ತದೆ. ಆ ರೀತಿಯಾಗಿ ಇರುವಾಗ ಪ್ರಿಯರೇ, ನಾವು ಎಷ್ಟೋ ಭಯ ಭಕ್ತಿಯಲ್ಲಿ ಆ ದಿನಕ್ಕಾಗಿ ಎದುರು ನೋಡುತ್ತಾ ಜೀವಿಸುವಂತವರು ನಾವು ಆಗಿರಬೇಕು. ಯಾರೋ ಒಬ್ರು ಫೋನ್ ಆನ್ ಮಾಡ್ಕೊಂಡಿದ್ರ, ಮೈಕು ದಯವಿಟ್ಟು ಆಫ್ ಮಾಡಿದ್ರೆ ಒಳ್ಳೇದು. ಓಕೆ, ಇಲ್ಲಿ ನಾನು ಒಂದು ಸ್ಕ್ರೀನ್ ಅನ್ನು ಹಾಕಿದ್ದೇನೆ, ಬಿಬ್ಲಿಕಲ್ ಇವೆಂಟ್ಸ್ ಟೈಮ್ ಲೈನ್ ಎಂಬುದಾಗಿ. ಈ ಸ್ಕ್ರೀನ್ ಅಲ್ಲಿ ನಾವು ನೋಡುವಾಗ ನೋಡ್ರಿ, ಇಲ್ಲಿ ಯಾವ ರೀತಿಯಾಗಿ ಆ ಸಮಯಗಳು, ಅದು ಕಾಲಮಾನಗಳು, ಯುಗಗಳು ಅದು ದಾಟಿ ಹೋಗುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ನೋಡ್ತಾ ಬರುವಾಗೆ ಇಲ್ಲಿ ಮೊದಲು ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣವನ್ನ ನಾವು ನೋಡುವಂತರಾಗಿದ್ದೇವೆ. 2020 ವರ್ಷಗಳ ಆದಿಯಲ್ಲಿ ಈ ಲೋಕದ ಮೇಲೆ ಜನಿಸಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನಮಗಾಗಿ ಬಂದು ನಮ್ಮ ಪ್ರಾಣವನ್ನು ಹೊತ್ತುಕೊಂಡು ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿ ಈಗ ಶಿಲುಬೆಯ ಪರಲೋಕದಲ್ಲಿ ಆಸೀನನಾಗಿದ್ದಾನೆ. ಅನಂತರ ಆತನು ಶಿಷ್ಯರಿಗೆ ವಾಗ್ದಾನ ಮಾಡಿದ ಹಾಗೆ ಆತನು ಪವಿತ್ರಾತ್ಮನನ್ನ ಕಳಿಸುವುದರ ಮುಖಾಂತರ ಸಭೆಯನ್ನ ಈ ಲೋಕದಲ್ಲಿ ಆತನು ಕಾರ್ಯರೂಪಕ್ಕೆ ತಂದು ಸ್ಥಾಪಿಸಿ ಆ ಸಭಾಯುಗ ಅದು ಪ್ರಾರಂಭವಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದನ್ನ ನಾವು ಸಭೆಗಳ ಕುರಿತು ಪ್ರಕಟಣೆ ಗ್ರಂಥ 2 ಮತ್ತು 3ನೇ ಅಧ್ಯಾಯದಲ್ಲಿ ನಾವು ಅದನ್ನ
ತಿಳ್ಕೊಳ್ಳುವಂತವ್ರು ನಾವಾಗಿದ್ದೇವೆ ಪ್ರಿಯರೇ. ಈ ಸಭಾಯುಗ ಈಗ ಆಲ್ರೆಡಿ 2000 ವರ್ಷ ಹತ್ರ ಆಗುತ್ತಾ ಬಂದುಂಟು. ಆ ಸಭಾಯುಗ ಆದ ನಂತರವೇ ಬರುವಂತದ್ದು ಸಂಕಟ ಮತ್ತು ಮಹಾಸಂಕಟ ಕಾಲ. ಅದು 7 ವರ್ಷಗಳ ಸಮಯ ಇರುವಂತದ್ದು ಅದಾಗಿರ್ತದೆ. ಇಲ್ಲಿ ಒಂದು ವ್ಯತ್ಯಾಸ ಉಂಟು. ಅದನ್ನ ನಾನು ನಿಮಗೆ ಮುಂದೆ ದ ಥಿಯರೀಸ್ ಆಫ್ ರಾಪ್ಚರ್ ಎಂಬುದಾಗಿರುವಂತ ಆಂತರಿಕ್ಷ ಸಂಭ್ರಮಕ್ಕಿರುವಂತ ಸಭೆ ಎತ್ತಲ್ಪಡುವಂತ ವಿಷಯದಲ್ಲಿರುವಂತ ಕೆಲವು ಸಿದ್ಧಾಂತಗಳುಂಟು, ಬೋಧನೆಗಳುಂಟು. ಅದನ್ನ ಆ ಥಿಯರೀಸ್ ಗಳನ್ನ ನಾನು ಮುಂದೆ ಹೇಳುವಾಗ ಅದನ್ನ ತಿಳಿಸುವಂತವನಾಗಿರ್ತೇನೆ. ಸಂಕಟ ಮತ್ತು ಮಹಾಸಂಕಟ ಕಾಲ ಪ್ರಾರಂಭವಾಗುವಂತ ಮೊದಲು ಸಭೆ ಅದು ಎತ್ತಲ್ಪಟ್ಟಿರ್ತದೆ. ಇಲ್ಲಿ ನಾವು ಮೇಲೆ ನೋಡ್ತೇವೆ ರಾಪ್ಚರ್ ಆಫ್ ದ ಚರ್ಚ್ ಎಂಬುದಾಗಿ. ಅದು ಸಭಾಕಾಲ ಆದ ನಂತರ ಸಭೆ ಎತ್ತಲ್ಪಡ್ತದೆ. ಅದಕ್ಕೆ ಥೆಸಲೋನಿಕ ಪತ್ರಿಕೆ, 2ನೇ ಥೆಸಲೋನಿಕ, ಹೀಗೆ ಅನೇಕ ವಾಕ್ಯ ಆಧಾರಗಳುಂಟು ಯಾಕೆ ಸಭೆ ಸಂಕಟ ಮತ್ತು ಮಹಾಸಂಕಟ ಕಾಲವನ್ನ ದಾಟಿ ಹೋಗುವುದಿಲ್ಲ, ಅದು ಆ ಸಂಕಟ ಮಹಾಸಂಕಟ ಕಾಲದ ಮೊದಲೇ ಎತ್ತಲ್ಪಡ್ತದೆ ಅನ್ನುವಂತ ಸ್ವಸ್ಥ ಬೋಧನೆಯನ್ನ ನಾವು ಮುಂದಿನ ದಿನಗಳಲ್ಲಿ ನೋಡುವಂತವರಾಗಿರೋಣ. ಈಗ ಮುಂದೆ ನೋಡುವಾಗ ಈ ಸಂಕಟ ಮತ್ತು ಮಹಾಸಂಕಟ ಕಾಲ 7 ವರ್ಷಗಳಾದ ನಂತರ ಅದರ ಅಂತ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಆಗಮನವನ್ನ ನಾವು ನೋಡುವಂತವರಾಗಿದ್ದೇವೆ. ದಿಸ್ ಇಸ್ ದ ಟೈಮ್ ಲೈನ್. ಇದು ಒಂದು ಇವೆಂಟ್ಸ್ ಗಳ ಅಥವಾ ನಡೆಯಲಿಕ್ಕಿರುವಂತಹ ಘಟನೆಗಳ ಒಂದು ಸಮಯದ ಕಾಲಮಾನಗಳು ಎಂಬುದಾಗಿ ನಾವೀಗ ನೋಡುತ್ತಾ ಇರುವುದು. 2ನೇ ಬರೋಣ ಕರ್ತನಾದ ಯೇಸು ಕ್ರಿಸ್ತನ ಬಂದ ಮೇಲೆ ಆತನು ಈ ಲೋಕದ ಮೇಲೆ ಯೆರೂಸಲೇಮಿನಲ್ಲಿ ದಾವೀದನ ಸಿಂಹಾಸನವನ್ನ ಸ್ಥಾಪಿಸಿ ಅಲ್ಲಿ 1000 ವರ್ಷ ಆತನು ಆಳ್ವಿಕೆಯನ್ನ ಮಾಡುವಂತವನಾಗಿರ್ತಾನೆ. ಈ 1000 ವರ್ಷ ಆದ ನಂತರ ನಾವು ನೋಡ್ತೇವೆ ಸೈತಾನನು ಕಡೆಯದಾಗಿ ಬೆಂಕಿ ಗಂಧಕಗಳ ಉರಿಯುವ ಕೆರೆಗೆ ಹಾಕಲ್ಪಡ್ತಾನೆ. ಅನಂತರ ಬಿಳಿ ಸಿಂಹಾಸನದ ತೀರ್ಪು ನಾವು ನೋಡುವಂತವರಾಗಿದ್ದೇವೆ. ಪ್ರಕಟಣೆ 20ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದಲ್ಲಿ ಆ ಬಿಳಿ ಸಿಂಹಾಸನ ತೀರ್ಪು ಆದ ಮೇಲೆ ನೂತನ ಆಕಾಶ ಭೂಮಂಡಲ ಅನ್ನುವಂತಹ ಆ ನಿತ್ಯತ್ವದ ಸ್ಥಿತಿ, ಪರಲೋಕ, ಇದನ್ನ ನಾವು ಕಾಣುವಂತವರು ನಾವಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಈ ಟೈಮ್ ಲೈನ್ ದಾಟಿ ಹೋಗುವಂತದ್ದಾಗಿದೆ. ನಾವು ಮುಂದೆ ಕಲಿಯುತ್ತಾ ಹೋಗುವಾಗ ಇದನ್ನ ನಾವು ಸ್ವಲ್ಪ ನಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತವರಾಗಿರ್ಬೇಕು. ಅದನ್ನ ಆಧಾರ ಮಾಡಿಕೊಂಡೇ ನಾವು ಮುಂದಿನ ಎಲ್ಲಾ ಇವೆಂಟ್ಸ್ ಗಳನ್ನ, ಅಂದ್ರೆ ಈ ಎಸ್ಕೆಟಾಲಜಿಯಲ್ಲಿ ಅಂತಿಮ ಗತಶಾಸ್ತ್ರದಲ್ಲಿ ಬರುವಂತ ಎಲ್ಲಾ ಇವೆಂಟ್ಸ್ ಗಳನ್ನ ನಾವು ಒಂದೊಂದಾಗಿ ಕಲೀಲಿಕ್ಕೆ ಹೋಗುವಂತರಾಗಿದ್ದೇವೆ. ಇದು ಇನ್ನೊಂದ್ ತರದ 2-3 ಪಿಕ್ಚರ್ಸ್ ಇದ್ದಿದ್ರಿಂದ ನಾನು ಅದನ್ನ ಹಾಕಿದ್ದೀನಿ. ಇದು ಇನ್ನೊಂದು ಒಬ್ಬರು ಸಹೋದರು ಸಿದ್ಧ ಮಾಡಿದ್ದಂಥದ್ದು. ಇಲ್ಲಿ ಇನ್ನೂ ಬಹಳ ಚೆನ್ನಾಗಿ ನಾವು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣ, ಅನಂತರ ಇಲ್ಲಿ ಸಭಾಕಾಲ, ಆ ಸಭಾಕಾಲ ಆದ ನಂತರ ಸಭೆ ಎತ್ತಲ್ಪಡ್ತದೆ. ಸಭೆ ಎತ್ತಲ್ಪಟ್ಟ ಮೇಲೆ ಸಂಕಟ ಮಹಾಸಂಕಟ ಕಾಲ ಪ್ರಾರಂಭವಾಗ್ತದೆ. 7 ವರ್ಷಗಳು ಮುಗಿಯುವಾಗ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಈ ಲೋಕಕ್ಕೆ ಬರ್ತಾನೆ. ಅನಂತರ 1000 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. ಅನಂತರ ಆತನು ನಿತ್ಯತ್ವದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಇರುವಂತವರಾಗಿರ್ತೇವೆ ಎಂಬುದಾಗಿ ದೇವರ ಪ್ರಸನ್ನತೆಯಲ್ಲಿ ಸಂತೋಷವಾಗಿ ಆನಂದವಾಗಿ ನಾವು ಯಾವಾಗಲೂ ನಿತ್ಯವಾಗಿ ಇರುವಂತವರು ಆಗಿರ್ತೇವೆ ಅನ್ನುವಂಥದ್ದನ್ನ ಈ ಇನ್ನೊಂದು ಟೈಮ್ ಲೈನ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ನೋಡ್ರಿ, ಇದು ಇನ್ನೊಂದು ಚಿತ್ರಪಟವನ್ನು ಕೂಡ ನಾನು ಹಾಕಿದ್ದೇನೆ. ಏನು ಎಂಬುದಾಗಿ ನೋಡುವಾಗ, ಒಂದು ವೇಳೆ ಆದಾಮನಿಂದ ಅಬ್ರಾಮನ ತನಕ 2000 ವರ್ಷಗಳು ದಾಟಿ ಹೋಗುಂಟು. ಅಬ್ರಾಮನಿಂದ ಕರ್ತನಾದ ಯೇಸು ಕ್ರಿಸ್ತನು ಬರೋಣದ ತನಕ 2000 ವರ್ಷಗಳು ದಾಟಿ ಹೋಗುಂಟು. ಕರ್ತನಾದ ಯೇಸು ಕ್ರಿಸ್ತನು ಬಂದು ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟ ಮೇಲೆ ಸಭೆ ಸ್ಥಾಪನೆ ಆದ ಮೇಲೆ ಸಾಧಾರಣವಾಗಿ 2000 ವರ್ಷಗಳು ದಾಟಿ ಹೋಗುವಂತ ಸಮಯ ಅದು ಬಂದಂತದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಇದನ್ನೇ ಆಧಾರ ಮಾಡಿಕೊಂಡು ನಾವು ಈಗ ಅಂತ್ಯ ದಿನಗಳಲ್ಲಿ ವಾಸ ಮಾಡುತ್ತಾ ಇದ್ದೇವೆ ಎಂಬುದಾಗಿ ನಾವಿಲ್ಲಿ ಕಲಿಯುವಂತವರು ನಾವಾಗಿದ್ದೇವೆ. ನೋಡ್ರಿ, ಇಲ್ಲಿ 6000 ವರ್ಷಗಳು ಅದು ಕಳೆದು ಹೋಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. 6000 ವರ್ಷಗಳು ಕರ್ತನ ಗಣನೆಯಲ್ಲಿ ಅಥವಾ ಎಣಿಕೆಯಲ್ಲಿ ಪೇತ್ರನು ಕೂಡ ಹೇಳುತ್ತಾ ಬರುವ ಹಾಗೆ, ಕೀರ್ತನೆಗಳಲ್ಲಿ ಕೂಡ ನೋಡುವ ಹಾಗೆ, 1 ದಿನಕ್ಕೆ 1000 ವರ್ಷದಂತೆ 6 ದಿನಗಳು ಕಳೆದಿದೆ ಎಂಬುದಾಗಿ ಅದು ನಮಗೆ ಸೂಚಿಸುವಂತ, ಇಮ್ಯಾಜಿನೇಷನ್ ಅಲ್ಲಿ ಕಾಲ್ಪನಿಕವಾಗಿ ಈ ರೀತಿ ಆಗಬಹುದು ಅನ್ನುವಂತ ವಿಷಯದಲ್ಲಿ ನಾನು ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ವಾಕ್ಯದಲ್ಲಿ ಅದೇ ರೀತಿ ಇದೆ ಎಂಬುದಾಗಲ್ಲ. ವಾಕ್ಯವನ್ನ ನಾವು ಕಲಿಯುವಾಗ ಅನೇಕ ಸಲ ಅದರಲ್ಲಿರುವಂತ ಟಿಪಿಕಲ್ ಅಂದ್ರೆ ಚಿತ್ರಣ ಇರುವಂತದ್ದನ್ನು ಕೂಡ ನಾವು ನೋಡುವಂತವರಾಗಿರ್ತೇವೆ. ಅನೇಕ ಚಿತ್ರಣಗಳುಂಟು ವಾಕ್ಯದಲ್ಲಿ. ಎಲ್ಲಾ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಚಿತ್ರಣ ಉಂಟು. ಅನೇಕ ಘಟನೆಗಳು, ಮುಂದೆ ನಡೆಯುವಂತ ವಿಷಯಗಳ ಚಿತ್ರಣಗಳು ಕೂಡ ನಾವು ಇರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ನಾನು ಯಾಕೆ ಇಲ್ಲಿ 6 ದಿವಸಕ್ಕೆ ಬಂದೆ ಎಂಬುದಾಗಿ ಹೇಳುವಾಗ, 7ನೇ ದಿವಸ ಅನ್ನುವಂಥದ್ದೇ ವಿಶ್ರಾಂತಿಯ ದಿವಸ.
ಕರ್ತನಾದ ಯೇಸು ಕ್ರಿಸ್ತನು ವಿಶ್ರಾಂತಿಯನ್ನ ದೇವರು ಆದಿಯಲ್ಲಿ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿದ ಮೇಲೆ 7ನೆಯ ದಿವಸವೇ ವಿಶ್ರಾಂತಿಯ ದಿವಸ. ಆ 7ನೆಯ ದಿವಸ ವಿಶ್ರಾಂತಿ ದಿವಸ ಅನ್ನುವುದನ್ನು ನೋಡುವಾಗ ಆ 7ನೇ ದಿವಸ ಅನ್ನುವಂಥದ್ದು ಮತ್ತೆ 1,000 ವರ್ಷ. ಆ 1,000 ವರ್ಷವನ್ನ 1000 ವರ್ಷದ ಆಳ್ವಿಕೆಗೆ ದ ಮಿಲೇನಿಯಂ ಎನ್ನುವಂತ ವಿಷಯಕ್ಕೆ ನಾವು ಒಂದು ವೇಳೆ ಚಿತ್ರೀಕರಿಸಿ ಅಥವಾ ಆ ಒಂದು ರೂಪದಲ್ಲಿ ನಾವು ಕಂಡುಕೊಳ್ಳಲಿಕ್ಕೆ ಕೂಡ ಸಾಧ್ಯತೆ ಉಂಟಾಗುವಂಥದ್ದು ಆಗಿದೆ. ಮಿಲೇನಿಯಂ ಎಂಬುದಾಗಿ ಹೇಳುವಂಥದ್ದು ಒಂದು ವಿಶ್ರಾಂತಿಯ ಸಮಯವೇ. ಆ ಸಮಯದಲ್ಲಿ ಯಾವ ಶಾಪವಿರುವುದಿಲ್ಲ, ಪ್ರಾಣಿಗಳಿಗೂ ಮನುಷ್ಯರಿಗೂ ಯಾವ ಒಂದು ಅಪಾಯವಾಗಲಿ ತೊಂದರೆಗಳಾಗಿ ಇರುವುದಿಲ್ಲ. ನಾವು ಅದನ್ನ ಯೆಶಾಯನ ಗ್ರಂಥ 14ನೇ ಅಧ್ಯಾಯದಲ್ಲೂ ಕೂಡ ನಾವು ಓದ್ತಾ ಬರುವಂತವರಾಗಿದ್ದೇವೆ. ಎಲ್ಲಾ ಶಾಪವು ತೆಗೆದು ಬಿಡಲ್ಪಟ್ಟಿರ್ತದೆ. ಆನಂತರ ಒಂದು ವೇಳೆ ಸರ್ಪಗಳಾಗಲಿ ವಿಷಜಂತುಗಳಾಗಲಿ ಯಾವುದು ಕೂಡ ಏನು ಮಾಡಲ್ಲ. ಎಲ್ಲರೂ ವಿಶ್ರಾಂತಿಯಿಂದ ಶಾಂತಿ ಸಮಾಧಾನದಿಂದ ಕರ್ತನಾದ ಯೇಸು ಕ್ರಿಸ್ತನ ಕಬ್ಬಿಣದ ಕೋಲಿನ ಆಳ್ವಿಕೆ ಅಡಿಯಲ್ಲಿ 1,000 ವರ್ಷ ಅವರು ಜೀವಿಸುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಹೀಗೆ ಆ 7ನೇ ದಿನ ಅಲ್ಲಿಗೆ ಬರುವಂತದ್ದಾಗಿದೆ. ಇದನ್ನ ನಾವು ವಿಶೇಷವಾದಂತ ರೀತಿಯಲ್ಲಿ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರದಲ್ಲಿ ಕೊಡಲ್ಪಟ್ಟಂತ ಸಬ್ಬತ್ತಿನ ವಿಷಯದಲ್ಲಿ ಕೂಡ ನಾವು ಅದನ್ನ ಕಲಿಯುತ್ತಾ ಬರ್ಲಿಕ್ಕೆ ಸಾಧ್ಯತೆ ಉಂಟು, ಅಥವಾ ಅದರ ಚಿತ್ರಣವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆಯನ್ನ ಕೊಡುವಂಥದ್ದು ಅದಾಗಿರ್ತದೆ. ಆ ಚಿತ್ರಣ ಹೇಗೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಇಸ್ರಾಯೇಲರಲ್ಲಿ 3 ತರದ ಸಬ್ಬತ್ತಿದೆ. ಒಂದು ವಾರದ ಸಬ್ಬತ್ತು. ವಾರದ ಸಬ್ಬತ್ತು ಎಂಬುದಾಗಿ ಹೇಳುವಾಗ ಪ್ರತಿ ಶನಿವಾರ ಅವರು ಸಬ್ಬತ್ತನ್ನ ಆಚರಿಸಬೇಕು. 2ನೇ ಸಂಗತಿ, ಅವರು 7 ವರ್ಷಕ್ಕೆ ಒಂದಾವರ್ತಿ ಸಬ್ಬತ್ತನ್ನ ಆಚರಿಸಬೇಕು. 7 years, once in 7 years. 7 ವರ್ಷಕ್ಕೆ ಒಂದು ಸಲ ಒಂದು ಸಬ್ಬತ್ತನ್ನ ಆಚರಿಸಬೇಕು. ಅನಂತರ 49ನೇ ವರ್ಷ ಮತ್ತು 50ನೇ ವರ್ಷ 2 ವರ್ಷ ಸತತವಾಗಿ ಅವರು ಸಬ್ಬತ್ತನ್ನ ಆಚರಿಸುವಂತವರು ಆಗಿರಬೇಕು. ಇದು ದೇವರು ಅವರಿಗೆ ಕೊಟ್ಟಿರುವಂತ ನಿಯಮ. ಈ ವಾರ್ಷಿಕ ಸಬ್ಬತ್ತು, ವಾರದ ಸಬ್ಬತ್ತಿನಲ್ಲಿ ಅದು ಕರ್ತನ ದಿನವಾಗಿದೆ. ಅವರೆಲ್ಲರೂ ಕೂಡ ವಿಶ್ರಾಂತಿಯಲ್ಲಿ ಇರಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ 7 ವರ್ಷಕ್ಕೆ ಒಂದು ಸಲ ಮಾಡುವಂತ ಸಬ್ಬತ್ತಿನಲ್ಲಿ ಆ ವರ್ಷ ಅದು ಭೂಮಿಗೆ ಕೊಡುವಂತ ಒಂದು ವಿಶ್ರಾಂತಿ, ನೆಲಕ್ಕೆ ಕೊಡುವಂತ ಒಂದು ವಿಶ್ರಾಂತಿ. ಅವರಲ್ಲಿರುವಂತ ಯಾವ ಜಮೀನಿನಲ್ಲಿ ಭೂಮಿಯಲ್ಲಿ ಅವರು ಆ ವರ್ಷ ಇಡಿಯಾಗಿ ವ್ಯವಸಾಯವನ್ನ ಮಾಡುವಂತವರಾಗಿರಬಾರದು. ಆ ವ್ಯವಸಾಯವಿಲ್ಲದೆ ಅವರು ಇರುವಂತವರಾಗಿರ್ಬೇಕು. ಭೂಮಿಗೆ ಅವರು ವಿಶ್ರಾಂತಿಯನ್ನ ಕೊಡುವಂತವರಾಗಿರ್ಬೇಕು. ಇದು 7 ವರ್ಷಕ್ಕೆ ಒಂದು ಸಲ ಬರುವಂತ ಸಬ್ಬತ್ತು. ಹೀಗೆ ಆ 7 ವರ್ಷದ ಸಬ್ಬತ್ತು 7ನೇ ಸಲ ಬರುವಾಗ, ಅಂದ್ರೆ 7 ವರ್ಷಕ್ಕೊಂದು ಸಲ ಬರುವಂತ ಸಬ್ಬತ್ತು 7ನೇ ಸಲ ಬರುವಾಗ ಅದು 49 ವರ್ಷಗಳಾಗ್ತದೆ. 49ನೇ ವರ್ಷದ 7ನೇ ವರ್ಷದ ಸಬ್ಬತ್ತಾಗಿರ್ತದೆ, 7ನೇ ಸಬ್ಬತ್ತಾಗಿರ್ತದೆ. ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. 7 ವರ್ಷಕ್ಕೆ ಬರುವಂತ ಸಬ್ಬತ್ತು 49ನೇ ವರ್ಷದಲ್ಲಿ 7ನೇ ಬಾರಿಗೆ ಬರುವಂತದ್ದಾಗಿರ್ತದೆ. ಅದು ಪೂರ್ತಿಯಾಗಿ 1 ವರ್ಷ ಸಬ್ಬತ್ತನ್ನ ಅವರು ಮಾಡ್ತಾರೆ. ಅನಂತರ ಮತ್ತೆ 50ನೇ ವರ್ಷಕ್ಕೆ ಅವರು ಕಾಲಿಡುವಾಗ ಜೂಬಿಲಿ ಸಂವತ್ಸರ ಎಂಬುದು, ಇದೆಲ್ಲ ಅರಣ್ಯಕಾಂಡದಲ್ಲಿ ನಾವು ನೋಡ್ತಾ ಬರ್ತೇವೆ, ಯಾಜಕಾಂಡದಲ್ಲಿ ನೋಡ್ತೇವೆ. ಈ ಜೂಬಿಲಿ ಸಂವತ್ಸರ ಎಂಬುದಾಗಿ ಅವರು ಆಚರಣೆಯನ್ನ ಮಾಡುವಂತವರಾಗಿರ್ಬೇಕು. ಜೂಬಿಲಿ ಸಂವತ್ಸರದ ಆಚರಣೆ ಏನು ಎಂಬುದಾಗಿ ನೋಡುವಾಗ ಅಲ್ಲಿ 3 ಸಂಗತಿಗಳನ್ನ ಅವರು ದೇವರಿಗಾಗಿ ಕೈಕೊಂಡು ನಡೆಯುವಂತವರಾಗಿರ್ಬೇಕು. ಒಂದು, ಅವರಲ್ಲಿರುವಂತ ಗುಲಾಮರೆಲ್ಲರನ್ನ ಅವರು ಸ್ವತಂತ್ರಗೊಳಿಸಬೇಕು. 2ನೇದಾಗಿ, ಒಂದು ವೇಳೆ ಅವರಲ್ಲಿ ಇರುವಂತ ಒಂದು ವೇಳೆ ಕೊಂಡುಕೊಂಡಂತ ಆಸ್ತಿಗಳು ಬೇರೆಯವರಿಂದ ಪಡ್ಕೊಂಡಂತದ್ದಾಗಿದ್ರೆ ಅದನ್ನೆಲ್ಲ ಅವರಿಗೆ ಫ್ರೀ ಆಗಿ ವಾಪಸ್ಸು ಕೊಡುವಂತ ಒಂದು ಸಂಗತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಇದೆಲ್ಲ ಏನು ಎಂಬುದಾಗಿ ಹೇಳುವಾಗ ಒಂದು ವೇಳೆ 1000 ವರ್ಷದ ಆಳ್ವಿಕೆಯ ಆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಆಳ್ವಿಕೆ ಅಡಿಯಲ್ಲಿ ಇರುವಂತ ಒಂದು ಅಟ್ಮಾಸ್ಫಿಯರ್ ಅಥವಾ ಒಂದು ಹವಾಮಾನ, ಯಾವ ರೀತಿ ಆ ಕಾಲಗಳು, ಯಾವ ರೀತಿ ಸಮಯಗಳು ಇರ್ತದೆ ಅನ್ನುವಂತ ಸಂಗತಿಗಳನ್ನ ಅದು ನಮಗೆ ತಿಳಿಸಿಕೊಡುವಂತದ್ದಾಗಿರ್ತದೆ. ನೋಡ್ರಿ, ಹೀಗೆ ಆ 7ನೇ ವರ್ಷದ 49ನೇ ವರ್ಷದ 7ನೇ ವರ್ಷದ ಸಬ್ಬತ್ ಅಂತ ಬರುವಾಗ ಆ 7 ವರ್ಷಕ್ಕೆ ಬರುವಂತ 6 ಸಬ್ಬತ್ಗಳು ಕಳೆದಿದೆ. 7ನೇ ವರ್ಷದ ಸಬ್ಬತ್ ಆದ ನಂತರವೇ ಜೂಬ್ಲಿ ಸಂವತ್ಸರ ಬರುವಂತದ್ದಾಗಿದೆ. ಈ ರೀತಿ ಕಳೆಯುವಾಗ ನೋಡ್ರಿ, ಆ 7ನೇ ಅನ್ನುವಂಥದ್ದೇ 1000 ವರ್ಷಕ್ಕೆ ಸೂಚನೆಯಾಗಿ ಆ ದೇವರು ಕೊಡಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ಹಳೆಯ ಒಡಂಬಡಿಕೆಯನ್ನ ಅಧ್ಯಯನ ಮಾಡುತ್ತಾ ಬರುವಾಗ ಆ ರೀತಿ ಸೂಚನೆಯನ್ನ ನಮಗೆ ಕೊಡುವಂತದ್ದಾಗಿದೆ. ಆ ಒಂದು ಆಧಾರದಲ್ಲಿ ಒಂದು ವೇಳೆ ನಾವು ಗ್ರಹಿಸಿಕೊಳ್ತಾ ಇದ್ದೇವೆ ಏನಂದ್ರೆ 6000 ವರ್ಷಗಳು ಈಗ ದಾಟುತ್ತಾ ಉಂಟು. 6000 ವರ್ಷಗಳು ಹೇಳುವಾಗ 6 ದಿನಗಳು ದಾಟಿದೆ.
ಈಗ 7ನೇ ದಿನ ಅದು ಹತ್ತಿರವಾಗಿದೆ. 7ನೇ ದಿನ ಹತ್ತಿರವಾಗಿರುವಾಗ ಅಂತ ಸಮಯದಲ್ಲಿಯೇ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಆಗುವಂತದ್ದಾಗಿದೆ. ಆ ಬರೋಣಕ್ಕೆ ಮೊದಲು ಸಭೆ ಎತ್ತಲ್ಪಡಬೇಕು. ಆ ಸಭೆ ಎತ್ತಲ್ಪಡುವಂಥದ್ದೇ ರ್ಯಾಪ್ಚರ್ ಎಂಬುದಾಗಿ ನಾವು ಕಲಿಯುತ್ತಾ ಬರ್ತಾ ಇರುವಂತವ್ರು ಆಗಿದ್ದೇವೆ ಪ್ರಿಯರೇ. ನಾವು ಅದಕ್ಕೆ ಹೋಗುವಾಗ ನೋಡ್ರಿ, ನಾನ್ ನಿಮಗೆ ಆ ಗತಿಶಾಸ್ತ್ರವನ್ನ ಕಲಿಸುವ ಪ್ರಾರಂಭ ಮಾಡುವಾಗ ನಾನು ನಿಮಗೆ ಹೇಳ್ತಾ ಬಂದೆ, ನಾವು ಅದರ ಅಡಿಯಲ್ಲಿ 8 ವಿಷಯಗಳನ್ನ ಮುಖ್ಯವಾಗಿ ನಾವು ಕಲಿಯುತ್ತಾ ಬರುವಂತವರಾಗಿದ್ದೇವೆ. ಆ 8 ವಿಷಯಗಳು ಯಾವುದು ಎಂಬುದಾಗಿ ಇಲ್ಲಿ ಪಟ್ಟಿಯನ್ನ ಕೊಟ್ಟಿದ್ದೇನೆ. ಮೊದಲು ಕರ್ತನಾದ ಯೇಸು ಕ್ರಿಸ್ತನ ಸಭೆ ಎತ್ತಲ್ಪಡುವಿಕೆ. 2ನೇದು ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನ, ಅದರ ಮುಂದೆ ವಿಶ್ವಾಸಿಗಳಾದಂತ ನಾವು, ಸಭೆಯಾದಂತ ನಾವು ಅದರ ಮುಂದೆ ನಿಂತುಕೊಳ್ಳುವಂತವರಾಗಿರ್ತೇವೆ. 3ನೇದಾಗಿ ಪರಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೂ ಅನಂತರ ನಮಗೂ ಸಭೆಗೂ, ಮೊದಲಗಿತ್ತಿಯಾದ ಸಭೆಗೂ ವಿವಾಹ ನಡೆಯಲಿಕ್ಕೆ ಉಂಟು. ಆ ಸಮಯದಲ್ಲಿ ಭೂಮಿಯ ಮೇಲೆ 7 ವರ್ಷಗಳ ಸಂಕಟ ಮತ್ತು ಮಹಾ ಸಂಕಟ ಕಾಲ ಚಾಲ್ತಿಯಲ್ಲಿರ್ತದೆ. 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲ. ಆ 7 ವರ್ಷಗಳ ಸಂಕಟ ಮಹಾಸಂಕಟ ಕಾಲ ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನು 2ನೇ ಬರೋಣದಲ್ಲಿ ಮಹಿಮಾ ಬರೋಣವನ್ನ ಮಾಡುವಂತವನಾಗಿ ಆತನು ಈ ಲೋಕಕ್ಕೆ ಆತನು ಪಾದಾರ್ಪಣ ಮಾಡುವಂತವನಾಗಿರ್ತಾನೆ. ಆ ಎಣ್ಣೆ ಮರಗಳ ಗುಡ್ಡದಲ್ಲಿ ಆತನು ತನ್ನ ಪಾದವನ್ನ ಇಡುವಂತವನಾಗಿರ್ತಾನೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಅನಂತರ ಆ 2ನೇ ಬರೋಣ ಆದ ಮೇಲೆ 1000 ವರ್ಷ ಆಳ್ವಿಕೆ ಹೋಗುವುದಕ್ಕಿಂತ ಮೊದಲು ಆ ದೇಶಗಳಿಗೂ ಅನ್ಯ ಜನಾಂಗಗಳಿಗೂ ಮತ್ತು ಇಸ್ರಾಯೇಲರಿಗೆಲ್ಲರಿಗೂ ಕೂಡ ಒಂದು ನ್ಯಾಯ ತೀರ್ಪುಂಟು. ಆ ನ್ಯಾಯ ತೀರ್ಪನ್ನ ಈ ಸಮಯದಲ್ಲಿ ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯವನ್ನ ಆಧಾರ ಮಾಡಿಕೊಂಡು ನಾವು ಕಲಿಯುವಂತವರು ನಾವಾಗಿದ್ದೇವೆ. ಆ ನ್ಯಾಯ ತೀರ್ಪೆಲ್ಲ ಆದ ಮೇಲೆ 1000 ವರ್ಷ ಆಳ್ವಿಕೆಗೆ ನಾವು ಹೋಗುವಂತವರಾಗಿದ್ದೇವೆ. 1000 ವರ್ಷ ಆಳ್ವಿಕೆ ಪ್ರಕಟಣೆ 20ನೇ ಅಧ್ಯಾಯ 1ನೇ ವರ್ಷದಿಂದ 6ನೇ ವರ್ಷದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ ಪ್ರಿಯರೇ. 1000 ವರ್ಷ ಆಳ್ವಿಕೆ ಆದ ಮೇಲೆ ಬರುವಂತದ್ದೇ ದ ಗ್ರೇಟ್ ವೈಟ್ ಥ್ರೋನ್ ಜಡ್ಜ್ಮೆಂಟ್, ಅಂದರೆ ಮಹಾ ಬಿಳಿ ಸಿಂಹಾಸನದ ತೀರ್ಪು. ಅದನ್ನ ನಾವು ಪ್ರಕಟಣೆ 20ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಆ ಮಹಾ ಬಿಳಿ ಸಿಂಹಾಸನ ತೀರ್ಪಿನಲ್ಲಿಯೇ ಅಂತಿಮವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರ್ಯಾರು ಅಂಗೀಕರಿಸಲಿಲ್ಲವೋ, ತಿರಸ್ಕರಿಸಿದರೋ, ಯಾವಾಗಿಂದ ಸೃಷ್ಟಿಯಿಂದ ಹಿಡಿದು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ತನಕ ಯಾರ್ಯಾರು ಯೇಸು ಸ್ವಾಮಿನ ಅಂಗೀಕರಿಸಲಿಲ್ಲವೋ ಅವರೆಲ್ಲರೂ ಕೂಡ ಪುನರುತ್ಥಾನವನ್ನು ಹೊಂದುವಂತವರಾಗಿರ್ತಾರೆ. ಅದನ್ನ ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 28ರಿಂದ 29 ವಚನದಲ್ಲಿ ನಾವು ಅದನ್ನ ನೋಡ್ತೇವೆ. ಅವರೆಲ್ಲರೂ ಬಿಳಿ ಸಿಂಹಾಸನದ ಮುಂದೆ ನಿಂತುಕೊಳ್ಳಬೇಕು. ಅನಂತರ ಅಂತಿಮವಾಗಿ ಅವರನ್ನ 2ನೇ ಮರಣಕ್ಕೆ, ಅಂದರೆ ಬೆಂಕಿ ಗಂಧಕಗಳು ಉರಿಯುವಂತ ನಿತ್ಯವಾದ ಆ ಕೆರೆಗೆ ಅವರು ದೊಬ್ಬಲ್ಪಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದಾದ ನಂತರ ನಿತ್ಯತ್ವದ ಒಂದು ಸ್ಥಿತಿ ಅದು ಪ್ರಾರಂಭವಾಗ್ತದೆ. ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಈ ನಿತ್ಯತ್ವದೊಡನೆ ಒಂದುಗೂಡಿ ಆತನು ಯುಗ ಯುಗಾಂತರಗಳವರೆಗೂ ಆಳುವಂತವನಾಗಿರ್ತಾನೆ. ಆತನ ಜೊತೆಯಲ್ಲಿ ಪ್ರಸನ್ನತೆಯಲ್ಲಿ ನಾವಿರುವಂತವರಾಗಿರ್ತೇವೆ. ಆ ಕುರಿತು ನಾವು 21ನೇ ಅಧ್ಯಾಯ ಮತ್ತು 22ನೇ ಅಧ್ಯಾಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನಾವು ಅದನ್ನ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಈಗ ಈ ಒಂದು ಪಟ್ಟಿಯನ್ನು ಇಟ್ಟುಕೊಂಡು ನಾವು ಆದಷ್ಟು ಬೇಗ ಒಂದೊಂದು ವಿಷಯವನ್ನ ಕಲಿಯುತ್ತಾ ಹೋಗುವಂತವರು ಆಗಿರೋಣ. ಆದ್ರಿಂದ ನಾನು ಈ ವಾರದಿಂದ ನಿಮ್ಮ ಮಧ್ಯದಲ್ಲಿ ದ ರ್ಯಾಪ್ಚರ್, ಅಂದ್ರೆ ಆಂತರಿಕ್ಷ ಸಂಭ್ರಮ ಅನ್ನುವಂತಹ ವಿಷಯದ ಕುರಿತು ನಿಮ್ಮ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ನಾನು ಇಷ್ಟಪಡುವಂತವನು ಆಗಿದ್ದೇನೆ. ಮೊದಲನೇದಾಗಿ ನಾವು ಕೆಲವು ಮುಖ್ಯವಾಗಿರುವಂತಹ ಸಂಗತಿಗಳನ್ನ ಈ ಸಭೆ ಎತ್ತಲ್ಪಡುವಂತಹ ವಿಷಯದಲ್ಲಿ ನಾವು ನೋಡುತ್ತಾ ಬರುವಂತವರಾಗಿರೋಣ. ಅದಕ್ಕೆ ಆಧಾರವಾಗಿರುವಂತಹ ಮುಖ್ಯವಾದಂತಹ ವಾಕ್ಯ ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ಆ ವಾಕ್ಯ ಯಾವುದು ಎಂಬುದಾಗಿ ನೋಡುವಾಗ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17ನೇ ವಚನ. ಈ ವಾಕ್ಯವನ್ನ ನಾವು ಓದಿಕೊಂಡು ಮುಂದೆ ಹೋಗುವಂತವರು ಆಗಿರೋಣ. ಆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17ನೇ ವಚನ ನಾವೀಗೆ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಎಂಬುದಾಗಿ ನಾವಿಲ್ಲಿ ನೋಡುವಂತವರು ನಾವಾಗಿದ್ದೇವೆ. ಈ ವಾಕ್ಯ ನಮಗೆ ಬಹಳ ಪ್ರಾಮುಖ್ಯವಾದಂತ ವಾಕ್ಯ. ಇದಕ್ಕೆ ಆಧಾರವಾಗಿ ಇನ್ನೊಂದು ವಾಕ್ಯವನ್ನು ಕೂಡ ನಾವು 1ನೇ ಕೊರಿಂಥ 15ನೇ ಅಧ್ಯಾಯ
51ನೇ ವಚನದಿಂದ ನಾವು ಅಲ್ಲಿ ಕೂಡ ನಾವು ನೋಡುವಂತವ್ರು ಆಗಿರ್ತೇವೆ ಪ್ರಿಯರೇ. ನೋಡ್ರಿ, ಈ ರ್ಯಾಪ್ಚರ್ ಅನ್ನುವಂತ ಪದ ಒಂದು ವೇಳೆ ಅದು ಲ್ಯಾಟಿನ್ ಪದದಿಂದ ಬಂದಂತಹ ಪದವಾಗಿದೆ. ಅದನ್ನ ಇಂಗ್ಲಿಷ್ ಅಲ್ಲೇ ಹೆಚ್ಚಾಗಿ ಉಪಯೋಗಿಸುವಂತವ್ರು ಆಗಿರ್ತಾರೆ. ಆದ್ರೆ ಕನ್ನಡ ಪದವನ್ನ ನಾವು ನೋಡುವಾಗ ಕನ್ನಡ ಪದವನ್ನ ನಾವು ನೋಡುವಾಗ ಅದು ಆಂತರಿಕ್ಷ ಸಂಭ್ರಮ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಯಾಕಂದ್ರೆ ಇಲ್ಲಿ ನಾವು ಈಗ ಓದಿದಂತ ಭಾಗದಲ್ಲಿಯೂ ಕೂಡ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇನ್ ದ ಕ್ಲೌಡ್ಸ್ ಅಂಡ್ ದ ಹೇರ್ ಎಂಬುದಾಗಿ ಇಂಗ್ಲಿಷ್ ತರ್ಜಿಮೆಯಲ್ಲಿ ನಾವು ನೋಡುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಆ ಲ್ಯಾಟಿನ್ ಪದ ಅದು ರ್ಯಾಪ್ಟರ್ ಎಂಬುದಾಗಿ ಬರುವಂತದ್ದಾಗಿದೆ. ರ್ಯಾಪ್ಟರ್ ಅನ್ನುವಂತ ಪದದಿಂದಲೇ ರ್ಯಾಪ್ಚರ್ ಅನ್ನುವಂತ ಪದವನ್ನ ಇಂಗ್ಲಿಷ್ ಅಲ್ಲಿ ಅದು ಬಳಕೆ ಮಾಡುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ರ್ಯಾಪ್ಚರ್ ಎಂಬುದಾಗಿ ಹೇಳುವಾಗ ಅದಕ್ಕಿರುವಂತಹ ಅರ್ಥ ಸ್ನ್ಯಾಚ್ ಅವೇ ಎಂಬುದಾಗಿ, ಅಥವಾ ಕಿತ್ತುಕೊಳ್ಳುವಂಥದ್ದು ಅಥವಾ ತಕ್ಷಣ ತೆಗೆದುಕೊಳ್ಳುವಂಥದ್ದು, ಸ್ಪೀಡಿಲಿ ಟೇಕ್ ಅವೇ, ನಾವು ಗೊತ್ತಾಗದಂತ ರೀತಿಯಲ್ಲಿ ನಾವು ಒಯ್ಯಲ್ಪಡುವಂಥದ್ದು, ಬೇರೆ ಆಗುವಂಥದ್ದು, ಇದನ್ನೇ ರ್ಯಾಪ್ಚರ್ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ನೋಡ್ರಿ, ಅಪೊಸ್ತಲರ ಕೃತ್ಯಗಳನ್ನ ಕಲಿಯುವಾಗ ನಾವು ನೋಡ್ತಾ ಬರ್ತೇವೆ ಏನಂದ್ರೆ, ಫಿಲಿಪ್ಪನು ಆ ಕಂಚುಕಿಗೆ ಸುವಾರ್ತೆಯನ್ನ ಆತನು ಹೇಳುತ್ತಾ ಬಂದ. ಅನಂತರ ದೀಕ್ಷಾಸ್ನಾನ ಕೊಟ್ಟ ಮೇಲೆ ಫಿಲಿಪ್ಪನು ಕಾಣೆಯಾದ, ಅಂದ್ರೆ ಅವನು ಎತ್ತಲ್ಪಟ್ಟ, ಅಲ್ಲಿ ಎಲ್ಲಿಗೋ ದೇವರ ದೂತನವನ್ನ ಕರ್ಕೊಂಡು ಹೋದ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ ಕಂಚುಕಿಗೆ ಆ ತಕ್ಷಣದಿಂದ ಫಿಲಿಪ್ಪನು ಕಾಣುವುದಿಲ್ಲ. ಆ ರೀತಿಯಲ್ಲಿ ಈ ರ್ಯಾಪ್ಚರ್ ಅನ್ನುವಂಥದ್ದು, ಆಂತರಿಕ್ಷ ಸಂಭ್ರಮ ಅನ್ನುವಂಥದ್ದು, ಸಭೆ ಎತ್ತಲ್ಪಡುವಂಥದ್ದು, ಈಗ ತಾನೇ ನಾವು ಓದಿದಂತ ವಾಕ್ಯ ಭಾಗ, ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವಂಥದ್ದು, ಆನಂತರ ಜೀವದಂದುಳಿದಿರುವಂತ ನಾವು ಮಾರ್ಪಾಡನ್ನ ಹೊಂದುವಂಥದ್ದು, ಇವೆಲ್ಲವೂ ಕೂಡ ನಾವು ನೆನೆಸದ ಗಳಿಗೆಯಲ್ಲಿ ಕಣ್ಣು ರೆಪ್ಪೆ, ಅದನ್ನೇ ಪೌಲನು 1 ಕೊರಿಂಥ 15ನೇ ಅಧ್ಯಾಯ 51ನೇ ವರ್ಷದಿಂದ ಹೇಳ್ತಾ ಬರ್ತಾನೆ. ಕಣ್ಣು ರೆಪ್ಪೆ ಮುಚ್ಚಿ ಬಡಿಯುವಷ್ಟರೊಳಗೆ ಎಂಬುದಾಗಿ ದ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೇವೆ. ಒಂದು ವೇಳೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ಗಿಂತಲೂ ಕೂಡ ಕಮ್ಮಿ, ಅದಕ್ಕೆ ಇನ್ನೊಂದು ಪದ ಉಪಯೋಗಿಸುವುದಾದ್ರೆ ಆಂಗ್ಲ ಭಾಷೆಯಲ್ಲಿ ನ್ಯಾನೋ ಸೆಕೆಂಡ್ ಎಂಬುದಾಗಿ ಕೂಡ ನಾವು ಉಪಯೋಗಿಸಬಹುದು. ನ್ಯಾನೋ ಸೆಕೆಂಡ್ ಎಂಬುದಾಗಿ ಹೇಳುವಂಥದ್ದು ಅತಿ ಕನಿಷ್ಠವಾದಂತ ಒಂದು ಕ್ಷಣವನ್ನ ಭಾಗ ಮಾಡಿರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಆ ರೀತಿಯಲ್ಲಿ ಅವರು ಎತ್ತಲ್ಪಡ್ತಾರೆ ಪರಲೋಕಕ್ಕೆ. ನಾವು ಒಂದು ವೇಳೆ ಅದನ್ನ ಮಧ್ಯಾಕಾಶ ಎಂಬುದಾಗಿ ಹೇಳ್ತೇವೆ. ಬೈಬಲ್ ಅಲ್ಲಿ ಎಲ್ಲೂ ಕೂಡ ಮಧ್ಯಾಕಾಶ ಅಥವಾ ಮಿಡ್ ಹೇರ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ಹೇಳುವಂತವರಾಗಿದ್ದೇವೆ. ಆದ್ರೆ ಬೈಬಲ್ ಅಲ್ಲಿ ಮಧ್ಯಾಕಾಶ ಅನ್ನುವಂತ ಪದ ಬರೋದಿಲ್ಲ, ಆದ್ರೆ ಅದು ಬಳಕೆಯಲ್ಲಿ ಆ ರೀತಿ ಬಂದುಂಟು. ಹೇಗೂ ನಾವು ಕರ್ತನನ್ನ ಆಕಾಶದಲ್ಲಿ ಅಥವಾ ಮಧ್ಯಾಕಾಶದಲ್ಲಿ ಸಂಧಿಸಲಿಕ್ಕೆ ನಾವು ಹೋಗುವಂತವರಾಗಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ನಾವು ಆಗಿದ್ದೇವೆ ಪ್ರಿಯರೇ. ಹೇಗೂ ಇಲ್ಲಿ ರ್ಯಾಪ್ಚರ್ ಅನ್ನು ನೋಡುವಾಗ ನೋಡ್ರಿ, ರ್ಯಾಪ್ಚರ್ ಈಸ್ ಎ ನ್ಯೂ ಟೆಸ್ಟಮೆಂಟ್ ಸೈಂಟ್ಸ್, ಅದು ಹೊಸ ಒಡಂಬಡಿಕೆಯ ಭಕ್ತರಿಗೆ ಅಂದ್ರೆ ಸಭೆಗೆ ಮಾತ್ರ ಅನ್ವಯಿಸುವಂತದ್ದಾಗಿದೆ. ಹೊಸ ಒಡಂಬಡಿಕೆಯ ಭಕ್ತರು ಸಭೆ ಎಂಬುದಾಗಿ ಹೇಳುವಾಗ ಪಂಚಾಶತಮ ದಿವಸದಿಂದ ಹಿಡಿದು, ಸಭೆ ಸ್ಥಾಪನೆಯಾದ ದಿನದಿಂದ ಹಿಡಿದು ಸಭೆ ಎತ್ತಲ್ಪಡುವ ದಿನದವರೆಗೆ ಕರ್ತನಲ್ಲಿ ನಿದ್ರೆ ಹೋದಂತವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ ಈ ಲೋಕದಲ್ಲಿ ಜೀವಿಸುತ್ತಿರುವಂತವರು, ಅವರಿಗೆ ಆಗುವಂತ ಮಾರ್ಪಾಡೆ ಅದು ರ್ಯಾಪ್ಚರ್ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರು ನಾವಾಗಿದ್ದೇವೆ. ನೋಡ್ರಿ, ರ್ಯಾಪ್ಚರ್ ಇಸ್ ಲೈಕ್ ಎ ಬ್ರೈಟ್ ಅಂಡ್ ಮಾರ್ನಿಂಗ್ ಸ್ಟಾರ್ ಎಂಬುದಾಗಿ, ಅಂದ್ರೆ ಈ ಒಂದು ಆಂತರಿಕ್ಷ ಸಂಭ್ರಮ ಅನ್ನುವಂಥದ್ದು ಒಂದು ಉದಯ ಸೂಚಕವಾದ ಪ್ರಕಾಶಮಾನವುಳ್ಳ ನಕ್ಷತ್ರ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು 3 ಸಂಗತಿಗಳನ್ನ ನೋಡಬಹುದು. ಅದೇನು ಎಂಬುದಾಗಿ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಅದು 2 ಹಂತಗಳಲ್ಲಿ ನಡೆಯುವಂಥದ್ದು. ಒಂದು, ಆತನು ಮಧ್ಯಾಕಾಶಕ್ಕೆ ಸಭೆಗಾಗಿ ಬರುವಂಥದ್ದು. ಆ ಬರೋಣದಲ್ಲಿ ಆತನು ಈ ಲೋಕಕ್ಕೆ ಕಾಣಿಸಿಕೊಳ್ಳುವಂತವನಾಗಿಲ್ಲ. ಆತನು ಮಧ್ಯಾಕಾಶದಲ್ಲಿ ಬಂದು ಆತನು ಆಜ್ಞಾಘೋಷದೊಡನೆ ಕೂಗುವಾಗ, ಅನಂತರ ಪ್ರಧಾನ ದೂತರ ಶಬ್ದದೊಡನೆಯೂ ತುತ್ತೂರಿಗಳ ಶಬ್ದದೊಡನೆಯೂ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ಎತ್ತಲ್ಪಡುವಾಗ ಅದು ಯಾವ ರೀತಿ ಇರ್ತದೆ ಎಂಬುದಾಗಿ ಹೇಳುವುದಾದ್ರೆ ಬ್ರೈಟ್ ಮಾರ್ನಿಂಗ್ ಸ್ಟಾರ್ ಇದ್ದ ಹಾಗೆ ಇರುವಂತದ್ದಾಗಿದೆ. ಇದನ್ನ ಕುರಿತು ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಪ್ರಕಟಣೆ ಪುಸ್ತಕದಲ್ಲಿ ನಾವು ಓದೋಣ. 22ನೇ ಅಧ್ಯಾಯ 16ನೇ ವಚನ. ಇದು ಸ್ವಾಮಿ ತಾನೇ ಹೇಳುವಂತ ಮಾತು ಪ್ರಕಟಣೆಯಲ್ಲಿ. ಅದನ್ನ ಸಭೆಗಾಗಿ ಆತನು ಹೇಳುತ್ತಾನೆ. ನೋಡ್ರಿ, 22ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 16ನೇ ವಚನ. ಯೇಸುವೆಂಬ ನಾನು
ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶಮಾನವುಳ್ಳ ನಕ್ಷತ್ರವೂ ಆಗಿದ್ದೇನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇದು ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಒಂದು ರೀತಿ. ಆತನು ಉದಯ ಸೂಚಕವಾದ ಪ್ರಕಾಶಮಾನವುಳ್ಳ ನಕ್ಷತ್ರದ ಹಾಗೆ ಸಭೆಗಾಗಿ ಮಧ್ಯಾಕಾಶದಲ್ಲಿ ಆತನು ಬರುವಂತವನಾಗಿದ್ದಾನೆ. ಯಾಕೆ ಉದಯ ಸೂಚಕ ಅಥವಾ ಮಾರ್ನಿಂಗ್ ಸ್ಟಾರ್ ಎಂಬುದಾಗಿ ಹೇಳಲ್ಪಡ್ತದೆ ಎಂಬುದಾಗಿ ಹೇಳುವಾಗ, ಲಾರ್ಡ್ ಜೀಸಸ್ ಕ್ರೈಸ್ಟ್ ವಿಲ್ ಕಮ್ ಫಾರ್ ದ ಬಿಲೀವರ್ಸ್ ಅಂಡ್ ನಾಟ್ ಫಾರ್ ದ ಸ್ಲೀಪರ್ಸ್. ಅಂದ್ರೆ ನಿದ್ದೆ ಮಾಡುವಂತವರು, ಎಚ್ಚರಿಕೆ ಇಲ್ಲದೆ ಇರುವಂತವರು, ಸಿದ್ಧರಾಗಿ ಇಲ್ಲದೆ ಇರುವಂತವರಿಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಬರೋದಿಲ್ಲ. ಆತನು ಬರುವಂತದ್ದು ಒಂದು ಬೆಳಗ್ಗೆ ಬರುವಂತ ರೀತಿಯಲ್ಲಿ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನ ಹಾರೈಸುತ್ತಾ, ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧರಾಗುತ್ತಾ, ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಪ್ರಾರ್ಥಿಸುತ್ತಾ ಇರುವಂತವರಾಗಿರುತ್ತಾರೋ ಅಂತವರಿಗಾಗಿಯೇ ಆತನು ಹೀಗೆ ಮುಂಜಾನೆಯ ನಕ್ಷತ್ರದ ಹಾಗೆ ಆತನು ಬರುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಾವು ನಮ್ಮನ್ನ ಪ್ರಶ್ನೆ ಹಾಕಿಕೊಳ್ಬೇಕು, ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಎಷ್ಟು ಸಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ? ನೋಡ್ರಿ, ಯೋಹಾನನು ಕೂಡ ಪ್ರಕಟಣೆ ಗ್ರಂಥದಲ್ಲಿ ಕಡೆಯ ವಾಕ್ಯ ಬರೆಯುವಾಗ ಹಾಗೆ ಆತನು ಬರೀತಾನೆ ಏನಂದ್ರೆ, ಪ್ರಾರ್ಥಿಸ್ತಾನೆ ಏನಂದ್ರೆ, ಹಾಗೆಯೇ ಆಗಲಿ ಕರ್ತನೆ, ಬೇಗನೆ ಬಾ ಎಂಬುದಾಗಿ. ನೋಡ್ರಿ, ಆ ರೀತಿ ನಮ್ಮ ನಿತ್ಯದ ಪ್ರಾರ್ಥನೆ ಆಗಿರಬೇಕು. ಪೌಲನು 2 ತಿಮೋಥ 4ನೇ ಅಧ್ಯಾಯ 8-9 ವಚನಗಳನ್ನ ಓದುವಾಗ ಹೇಳ್ತಾನೆ, ನನಗೊಂದು ನೀತಿ ಎಂಬ ಕಿರೀಟವನ್ನ ಕರ್ತನಾದ ಯೇಸು ಕ್ರಿಸ್ತನು ಸಿದ್ಧ ಮಾಡಿಟ್ಟಿದ್ದಾನೆ. ಆ ಕಿರೀಟ ನನಗಾಗಿ ಮಾತ್ರವಲ್ಲ, ನನ್ನ ಬರೋಣವನ್ನ, ಆತನ ಬರೋಣವನ್ನ ಪ್ರೀತಿಸುವವರೆಲ್ಲರಿಗಾಗಿ ಆತನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಆತನ ಬರೋಣವನ್ನ ನಾವು ಪ್ರೀತಿಸ್ತೇವಾ? ಪ್ರೀತಿಸುವುದಾದ್ರೆ ಸಿದ್ಧರಾಗಿದ್ದೇವಾ? ಸಿದ್ಧರಾಗಿರುವುದಾದ್ರೆ ಪ್ರಾರ್ಥಿಸ್ತೇವಾ? ಇದನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಒಬ್ರು ಹೀಗೆ ಹೇಳ್ತಾ ಇದ್ರು, ಒಬ್ರು ಗಂಡ ಹೆಂಡತಿ ಯಾವಾಗಲೂ ಅವರು ಹೊಸದಾಗಿ ಮದುವೆ ಆದಂತವರು ಕುಟುಂಬವನ್ನ ಬಹಳ ಸಂತೋಷವಾಗಿ ಸಮಾಧಾನದಲ್ಲಿ ಒಳ್ಳೆ ನಂಬಿಕೆಯಿಂದ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಂತ ಕುಟುಂಬ, ಗಂಡ ಹೆಂಡತಿ ಇಬ್ಬರು. ಅವರು ಹೀಗೆ ಯಾವಾಗಲೂ ಅವರಲ್ಲಿ ಫ್ಯಾಮಿಲಿ ಪ್ರೇಯರ್, ಗಂಡ ಹೆಂಡತಿ ಕೂತು ಪ್ರಾರ್ಥಿಸುವಂತ ಒಂದು ಹವ್ಯಾಸವಿತ್ತು. ಇದು ನಮ್ಮ ಮನೆಗಳಲ್ಲಿ ಯಾವಾಗ್ಲೂ ಇರಬೇಕು. ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡುವಂತ ಹವ್ಯಾಸ ನಮ್ಗಿರ್ಬೇಕು. ನಾವು ಪ್ರಾರ್ಥಿಸ್ಬೇಕು. ಕುಟುಂಬವಾಗಿ ಹಾಡುಗಳನ್ನ ಹಾಡಿ, ವಾಕ್ಯ ಓದಿ, ಒಂದು ವೇಳೆ ಮಕ್ಕಳಿಗೆ ಮತ್ತೆ ಹೆಂಡತಿಗೆ ಆ ವಾಕ್ಯದ ಕೆಲವು ಸಾರಾಂಶಗಳನ್ನ ಹೇಳಿ ನಾವು ಮೊಣಕಾಲೂರಿ ಪ್ರಾರ್ಥಿಸುವಂಥದ್ದು ಬಹಳ ಒಳ್ಳೇದು. ಅದು ಬೇಕೇ ಬೇಕು. ಕ್ರೈಸ್ತರ ಕುಟುಂಬಗಳ ಒಂದು ಗುರುತದ ಆಗಿರ್ತದೆ. ಅಕ್ಕಪಕ್ಕದವರು ಅವಾಗ ನಮ್ಮನ್ನ ಗುರುತಿಸ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಆ ರೀತಿ ಬೆಳಿಗ್ಗೆ ಸಾಯಂಕಾಲ ಕ್ರಮೇಣ ಯಾವಾಗಲೂ ಅದನ್ನ ಮಾಡುವಂತವರಾಗಿದ್ದೇವೆ. ಈ ರೀತಿ ಈ ಹೊಸದಾಗಿ ನವ ದಂಪತಿಗಳು ಹಾಗೆ ಮಾಡ್ತಾ ಇದ್ರಂತೆ. ಹಾಗೆ ಪ್ರಾರ್ಥನೆ ಮಾಡುವಾಗ ಗಂಡನು ಯಾವಾಗಲೂ ಪ್ರಾರ್ಥನೆಯ ಕಡೆಗೆ ಬರುವಂತ ಸಮಯದಲ್ಲಿ, ಕರ್ತನಾದ ಯೇಸು ಕ್ರಿಸ್ತ, ಯೇಸುವೆ ನಿನ್ನ ಬರೋಣವನ್ನೇ ನಾವು ಎದುರು ನೋಡ್ತಾ ಇದ್ದೇವೆ, ಹಾಗೆ ಆಗಲಿ, ನೀನು ಬೇಗನೆ ಬಾ ಎಂಬುದಾಗಿ ಯಾವಾಗಲೂ ನಂಬಿಕೆಯಿಂದ ಆತ ಪ್ರಾರ್ಥಿಸ್ತಾ ಇದ್ದಂತೆ. ಹಾಗೆ ಪ್ರಾರ್ಥಿಸುವಾಗ ಇದನ್ನ ಹೆಂಡತಿ ಅಬ್ಸರ್ವ್ ಮಾಡ್ತಾನೆ ಇದ್ದು, ಇಷ್ಟು ಸುಂದರವಾದ ಕುಟುಂಬವಿದೆ, ಈ ಲೋಕದ ಮೇಲೆ ಇಷ್ಟು ಚೆನ್ನಾಗಿ ಯಾವ ತೊಂದರೆ ಇಲ್ಲದೆ ನಾವು ಬೆಳ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ, ಇದು ಯಾಕೆ ನಮ್ಮ ಯಜಮಾನರು ಯಾವಾಗ್ಲೂ ಕರ್ತನೇ ಬೇಗ ಬಾ, ಕರ್ತನೇ ಬೇಗ ಬಾ ಎಂಬುದಾಗಿ ಪ್ರಾರ್ಥಿಸ್ತಾರಲ್ಲ ಎಂಬುದಾಗಿ ಹೇಳಿ, ಒಂದು ದಿವಸ ಅವರು ತನ್ನ ಯಜಮಾನರಿಗೆ ಅವರು ಪ್ರಶ್ನೆ ಮಾಡಿದ್ರಂತೆ, ಯಾಕ್ರಿ ನನ್ನನ್ನು ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ ಅಂತ. ಯಾಕಮ್ಮ ಹಾಗೆ ಹೇಳ್ತೀಯ ಅಂತ ಗಂಡ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಲ್ಲ ರೀ, ನೀವು ಆಗ್ಲೇ ಸ್ವಾಮಿಗೆ ಬಾ 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 ಎಂಬುದಾಗಿ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿರಲ್ವಾ, ಯಾಕೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ವಾ, ನಾವ್ ಇಂಥ ಒಳ್ಳೆ ಸಂತೋಷದ ಜೀವಿತವನ್ನ ಜೀವಿಸ್ತಾ ಇದ್ದೇವೆ, ಅಂತ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇದೆಯಾ ಎಂಬುದಾಗಿ ಆ ಸಹೋದರಿ ಪ್ರಶ್ನೆ ಮಾಡಿದ್ರು ಎಂಬುದಾಗಿ ಒಬ್ರು ಬೋಧಕರು ಹೀಗೆ ಅವರು ಹೇಳ್ತಾ ಬರ್ತಾ ಇದ್ರು. ನೋಡ್ರಿ, ಈ ತರವಾದಂತ ಸಂಗತಿಗಳು ನಮ್ಮ ಮಧ್ಯದಲ್ಲಿ. ಒಬ್ರು ಭಕ್ತರು ಹೀಗೆ ಹೇಳ್ತಾರೆ, ನೋಡ್ರಿ, ನಾವು ಒಂದು ವೇಳೆ ಆ ಭಾಗದಲ್ಲಿರುವಂತ ಪರಲೋಕದ ಸತ್ಯತೆಗಳನ್ನ, ಸೌಂದರ್ಯವನ್ನ, ಅದರಲ್ಲಿರುವಂತ ಎಲ್ಲಾ ಅಮೋಘವಾದಂತ ಸಂಗತಿಗಳನ್ನ ನಾವು ಆತ್ಮಿಕವಾದ ರೀತಿಯಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಈ ಲೋಕದಲ್ಲಿ ಒಂದು ಕ್ಷಣವೂ ಕೂಡ ನಾವು ಜೀವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಎಂಬುದಾಗಿ.
ಯಾಕಂದ್ರೆ ಅಂತ ಒಂದು ಉನ್ನತವಾದಂತ ಸ್ಥಿತಿ ಆ ಲೋಕ, ಅದು ಪರಲೋಕ ಆಗಿದೆ. ಅದಕ್ಕೆ ಪೌಲ ಹೇಳೋದು ಫಿಲಿಪ್ಪಿ ಪತ್ರಿಕೆಯಲ್ಲಿ, ಆತನು ಹೇಳುವಾಗ 1ನೇ ಅಧ್ಯಾಯದಲ್ಲಿ, ನಾನು ಬದುಕುವುದೆಂದರೆ ಕ್ರಿಸ್ತನಿಗೆ, ಸಾಯುವುದು ಲಾಭವೇ ಎಂಬುದಾಗಿ, ನಾನು ಎಲ್ಲವನ್ನ ಬಿಟ್ಟು ಆತನ ಬಳಿಯಲ್ಲಿ ಹೋಗಿರುವುದೇ ಇಷ್ಟಪಡುವಂತವನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುವಂತ ಮಾತನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಂತವರಾಗಿರ್ಬೇಕು. ಆ ರೀತಿಯಲ್ಲಿ ಪ್ರಿಯರೇ, ನಾವು ಎಚ್ಚೆತ್ತಂತವರಾಗಿದ್ದೇವೆಯಾ? ನಾವು ಆತನಿಗಾಗಿ ಎದುರು ನೋಡುವಂತವರಾಗಿದ್ದೇವೆ. ನೋಡ್ರಿ, ಈ ರ್ಯಾಪ್ಚರ್ ಅನ್ನುವಂತ ವಿಷಯದಲ್ಲಿ ಮುಂದೆ ಹೋಗುವುದಕ್ಕಿಂತ ಮೊದಲು ನಾವಿಷ್ಟು ಸಂಗತಿಗಳನ್ನ ಮಾಡುವಂತವರಾಗಿರ್ಬೇಕು. ವಾಕ್ಯ ಆಧಾರಿತವಾದಂತ ಇಷ್ಟು ವಿಷಯಗಳು, ಅದನ್ನ ನಾನು ನಿಮ್ಗೆ ಹೇಳ್ತೇನೆ. 22ನೇ ಅಧ್ಯಾಯ 12ನೇ ವಚನ ಪ್ರಕಟಣೆಯಲ್ಲಿ ಹೇಳಿದ ಹಾಗೆ, ವಿ ಶುಡ್ ವರ್ಕ್ ಫಾರ್ ದ ರ್ಯಾಪ್ಚರ್. ಅಂದ್ರೆ ನಾವು ಆ ಕರ್ತನಾದ ಯೇಸು ಕ್ರಿಸ್ತನ ಸಭೆಯ ಎತ್ತಲ್ಪಡುವಿಕೆಗಾಗಿ ನಾವು ಕೃತ್ಯಗಳನ್ನ ಮಾಡುವಂತವರಾಗಿರ್ಬೇಕು. 22ನೇ ಅಧ್ಯಾಯ 12ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ, ನನ್ನ ಕೈಯಲ್ಲಿ ಪ್ರತಿಫಲಗಳನ್ನ ಇಟ್ಟುಕೊಂಡಿದ್ದೇನೆ, ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಆ ಪ್ರತಿಫಲವನ್ನ ಕೊಡುತ್ತೇನೆ. ಪ್ರಿಯರೇ, ಈ ಕಡೆಗಾಲದಲ್ಲಿ ಆತನ ಸಭೆಯಾಗಿ ಜೀವಿಸುವಂತ ನಾವು, ಕ್ರಿಸ್ತನ ಬರೋಣವನ್ನ ಎದುರು ನೋಡುತ್ತಿರುವಂತ ನಾವು, ಸಭೆ ಎತ್ತಲ್ಪಡುವಿಕೆಗಾಗಿ ಸಿದ್ಧರಾಗಿರುವಂತ ನಾವು, ಪ್ರಾರ್ಥಿಸುವಂತ ನಾವು, ಆ ಪ್ರತಿಫಲವನ್ನ ಹೊಂದತಕ್ಕಂತ ಕೃತ್ಯಗಳನ್ನ ನಾವು ಮಾಡುವಂತವರಾಗಿದ್ದೇವೆಯಾ? ಅದನ್ನೆಲ್ಲ ನಾನೀಗ ಯಾವ ಕೃತ್ಯಗಳು ಏನು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಅನೇಕ ಬೋಧನೆಗಳಲ್ಲಿ, ಸಭಾ ಬೋಧನೆಗಳಲ್ಲಿ, ವಿಶೇಷ ಕೂಟಗಳಲ್ಲಿ ನಾವು ಕ್ರಿಸ್ತನಿಗಾಗಿ ಪ್ರಾಯೋಗಿಕವಾದಂತ ಜೀವಿಸುವಂತ ಜೀವಿತ ಏನು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಬರೀ ನಾವು ಕೇಳುವಂತವರೇ ಆಗಿರದೆ ಅದನ್ನ ತಿಳ್ಕೊಂಡ ಮೇಲೆ ಆ ರೀತಿ ನಾವು ಜೀವಿಸುವಂತವರಾಗಿದ್ದೇವೆ. ಆರ್ ವಿ ವರ್ಕಿಂಗ್ ಫಾರ್ ದ ರ್ಯಾಪ್ಚರ್ ಆಫ್ ದ ಚರ್ಚ್? ಕರ್ತನಾದ ಯೇಸು ಕ್ರಿಸ್ತನ ಸಭೆ ಎತ್ತಲ್ಪಡ್ಲಿಕ್ಕಾಗಿ, ನಾನು ನೀನು ಎತ್ತಲ್ಪಡ್ಲಿಕ್ಕಾಗಿ ಆ ಕೃತ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಎರಡನೇ ಸಂಗತಿ, 1ನೇ ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನ, ನಾವಲ್ಲಿ ನೋಡುವಂತದ್ದೇನೆಂದ್ರೆ, ಆರ್ ವಿ ವೈಟಿಂಗ್ ಫಾರ್ ದ ರ್ಯಾಪ್ಚರ್? ನಾವಲ್ಲಿ ಪೌಲನು ಬರೆಯುವ ಹಾಗೆ ಆತನ ಆಗಮನಕ್ಕಾಗಿ ಎದುರು ನೋಡುತ್ತಾ ಇರುವಂತವರಾಗಿರಿ. ನಾನು ವಾಕ್ಯ ಭಾಗ ಓದ್ಲಿಕ್ಕೆ ಹೋಗಲ್ಲ, ಸಮಯ ದಾಟಿ ಹೋಗ್ತದೆ. ಅದನ್ನ ನೀವು ರೆಫರೆನ್ಸ್ ಗಳನ್ನ ಬರ್ಕೊಳ್ರಿ, ಅನಂತರ ನಾವು ಮನೆಗಳಲ್ಲಿ ಅದನ್ನ ಓದುವಂತವರಾಗಿರಿ ಸಮಯಾವಕಾಶವಾಗುವಾಗ. ಎರಡನೇದಾಗಿ, ಆರ್ ವಿ ವೈಟಿಂಗ್? ನಾವು ಆತನಿಗಾಗಿ ಕಾಯುತ್ತಾ ಇದ್ದೇವೆ. ಅನಂತರ ಎದುರು ನೋಡುತ್ತಾ ಇದ್ದೇವೆ. ತೀತನ ಪತ್ರಿಕೆಯಲ್ಲಿಯೂ ಕೂಡ ನಾವು ಅದನ್ನ ನೋಡುವಂತವರಾಗಿದ್ದೇವೆ. ಅನಂತರ ಮೂರನೇದಾಗಿ ನೋಡ್ತೇವೆ, ಆರ್ ವಿ ವಾಚಿಂಗ್? ಅಂದ್ರೆ ಎಚ್ಚರಿಕೆಯಿಂದ ಜೀವಿಸುವಂತವರಾಗಿದ್ದೇವೆ. ಕ್ರಿಸ್ತನ ಬರೋಣಕ್ಕಾಗಿ, ಸಭೆ ಎತ್ತಲ್ಪಡಲಿಕ್ಕಾಗಿ ಎಚ್ಚರಿಕೆಯಿಂದ ನಾವು ಜೀವಿಸುವಂತವರಾಗಿದ್ದೇವೆ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಅದನ್ನು ನೋಡುವಂತವರಾಗಿದ್ದೇವೆ. ಅನಂತರ ನಾವು ನೋಡುವಾಗ ಲುಕಿಂಗ್ ಫಾರ್ ಹಿಮ್, ಅಂದ್ರೆ ಅವನನ್ನ ದೃಷ್ಟಿಸುವಂತವರಾಗಿದ್ದೇವೆ. ತೀತ 2ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ತೇವೆ, ಆತನ ಬರೋಣವನ್ನ ದೃಷ್ಟಿಸುವಂತವರಾಗಿ ನಾವಿಲ್ಲಿ ಜೀವಿಸುವಂತವರು ನಾವಾಗಿದ್ದೇವೆ. ಅನಂತರ ನಾನೀಗ ತಾನು ಹೇಳ್ತಾ ಬಂದ ಹಾಗೆ 2ನೇ ತಿಮೋತಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೇಳಿದ ಹಾಗೆ ಆತನ ಬರೋಣವನ್ನ ನಾವು ಪ್ರೀತಿಸುವಂತವರಾಗಿದ್ದೇವೆ. ಆರ್ ವಿ ಲವಿಂಗ್ ಫಾರ್ ಹಿಸ್ ಕಮ್ಮಿಂಗ್? ಅದನ್ನ ಪ್ರೀತಿಸ್ತೇವೆ ಇಲ್ಲ ಈ ಲೋಕದಲ್ಲಿ ಜೀವಿಸುವುದೇ ನಮಗೆ ಪ್ರೀತಿಯ? ಅದನ್ನ ನಾವು ಆಲೋಚನೆ ಮಾಡಿ ಜೀವಿಸುವಂತವರು ನಾವು ಆಗಿರ್ಬೇಕು. ಅನಂತರ 1ನೇ ತಿಮೋತಿ 4ನೇ ಅಧ್ಯಾಯ 6ನೇ ವಚನ ನಾವು ನೋಡ್ತೇವೆ, ಸಭೆಯಾಗಿರುವಂತ ನಾವು ಒಬ್ಬರಿಗೊಬ್ಬರು ಈ ವಿಷಯಗಳಲ್ಲಿ ಜ್ಞಾಪಕ ಪಡಿಸುತ್ತಾ ನಾವಿರುವಂತವರಾಗಿರ್ಬೇಕು. ಈ ವಿಷಯಗಳಲ್ಲಿ ಜ್ಞಾಪಕ ಪಡಿಸುತ್ತಾ ಇರುವಂತವರಾಗಿರ್ಬೇಕು. ಸಭೆ ಆಗಿರುವಂತ ನಾವು ಒಬ್ಬರಿಗೊಬ್ಬರು ಈ ವಿಷಯಗಳಲ್ಲಿ ಜ್ಞಾಪಕ ಪಡಿಸ್ಬೇಕು, ಸತ್ಯತೆಗಳನ್ನು ತಿಳಿಸಬೇಕು, ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡ್ಬೇಕು, ಸಭೆಗಳಲ್ಲಿ ಬೋಧಿಸಬೇಕು, ಕಲಿಸಿಕೊಡ್ತಾ ಬರುವಂತವರಾಗಿರ್ಬೇಕು. ಇದನ್ನ ನಾವು ಮಾಡುವಂತವರಾಗಿದ್ದೇವೆ. ಅನಂತರ ಮುಂದೆ ನೋಡ್ತೇವೆ ನಾವು ಎಕ್ಸಾರ್ಟಿಂಗ್ ಆನ್ ಒನ್ ಅನದರ್, ಅಂದ್ರೆ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ. ಅದು ಒಂದು ವಾಕ್ಯವನ್ನ ಮಾತ್ರ ನೋಡೋಣ. ನೋಡ್ರಿ, ಇಬ್ರಿಯ ಗ್ರಂಥ ಚಿರಪರಿಚಿತವಾದ ವಾಕ್ಯ 10ನೇ ಅಧ್ಯಾಯ 25ನೇ ವಚನ ಹೀಗೆ ನಾವು ನೋಡ್ತೇವೆ. ಇಬ್ರಿಯ 10:25, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನ ಮತ್ತಷ್ಟು ಮಾಡಿರಿ. ಎಚ್ಚರಿಸ್ಬೇಕು ಗುರುವರು, ಅದನ್ನ ಹೆಚ್ಚಾಗಿ ನಾವು ಮಾಡಬೇಕು. ಯಾಕಂದ್ರೆ ಆತನ ಬರೋಣ ಅದರ ಹತ್ತಿರವಾಗಿದೆ ಎಂಬುದಾಗಿ ನಾವು ನೋಡುತ್ತಾ ಬರುವಾಗಿದ್ದೇವೆ. ಹಾಗೆ ಉದಯ ನಕ್ಷತ್ರ ಪ್ರಕಾಶಮಾನವುಳ್ಳಂತ ನಕ್ಷತ್ರದ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಭೆಗಾಗಿ ಮಧ್ಯಾಕಾಶಕ್ಕೆ ಬರ್ತಾನೆ. ಇನ್ನೊಂದು, ಆತನ ಬರೋಣದ ಸಮಯದಲ್ಲಿ ಆತನು ಮಹಿಮಾ ಸ್ವರೂಪ ಉಳ್ಳಂತವನಾಗಿ ಮಹಿಮೆಯೊಡನೆ ಆತನ ಎರಡನೇ ಬರೋಣವಾಗ್ತದೆ. ಆ ಎರಡನೇ ಬರೋಣವೇ
ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಪಾದಗಳನ್ನು ಇಟ್ಟಂತವನಾಗಿ ಬರೋಣ. ಜಕರನ ಗ್ರಂಥ 14ನೇ ಅಧ್ಯಾಯ. ಅನಂತರ ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲೂ ನಾವು ನೋಡ್ತೇವೆ, ದೇವದೂತರು ಹೇಳ್ತಾರೆ ಆತನು ಎಲ್ಲಿಂದ ಹೋದನೋ ಅಲ್ಲಿಗೆ ಆತನು ಬರುವಂತವನಾಗಿದ್ದಾನೆ ಎಂಬುದಾಗಿ. ಆ ರೀತಿ ಎಣ್ಣೆ ಮರಗಳ ಗುಡ್ಡಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ. ಆತನು ಇಸ್ರಾಯೇಲರಿಗೆ ಬರುವಾಗ ಯಾವ ರೀತಿ ಬರ್ತಾನೆ ಎಂಬುದಾಗಿ ನೋಡುವುದಾದ್ರೆ, ಆತನು ನೀತಿಯ ಸೂರ್ಯನ ಹಾಗೆ ಬರ್ತಾನೆ. ಮಲಾಕಿ ಗ್ರಂಥ 4ನೇ ಅಧ್ಯಾಯ 2ನೇ ವರ್ಷದಲ್ಲಿ ನೋಡ್ತೇವೆ. ನೀತಿಯ ಸೂರ್ಯನ ಹಾಗೆ ಆತನು ಬರುವಂತವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದು ಇಸ್ರಾಯೇಲರಿಗಾಗಿ ಆತನು ಬರುವಂತ ವಾಗ್ದಾನ. 3ನೇ ಆತನ ಬರೋಣ ಏನು ಎಂಬುದಾಗಿ ಹೇಳುವಾಗ, ಅನ್ಯರಿಗಾಗಿ, ಅನಂತರ ಯೇಸು ಸ್ವಾಮಿಯನ್ನ ತಿರಸ್ಕರಿಸಿದವರಿಗಾಗಿ, ಆತನನ್ನ ನಂಬದೇ ಇರುವಂತವರಿಗಾಗಿ, ಸಂಕಟ ಮಹಾಸಂಕಟ ಕಾಲದಲ್ಲಿಯೂ ಆತನನ್ನ ಒಪ್ಪಿಕೊಳ್ಳದೆ ಇರುವಂತವರಿಗಾಗಿ, ಅವರನ್ನ ನಾಶ ಮಾಡ್ಲಿಕ್ಕೆ ಆತನ ಬರೋಣ. ಒಂದು ವೇಳೆ ಪೂರ್ವದಿಂದ ಪಶ್ಚಿಮಕ್ಕೆ ಮಿಂಚು ಒಳೆಯುವಾಗ ಹೇಗೆ ಅದು ಒಳೆಯುತ್ತದೋ ಗೊತ್ತಾಗುತ್ತದೋ ಆ ರೀತಿಯಲ್ಲಿ ಅವರನ್ನ ನಾಶ ಮಾಡ್ಲಿಕ್ಕಾಗಿ ಆತನು ಬರ್ತಾನೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಿಂದ 31ನೇ ವಚನ ತನಕ ನಾವು ನೋಡುವಂತವರಾಗಿದ್ದೇವೆ. ಹೀಗೆ ಈ ಕ್ರಿಸ್ತನ ಬರೋಣ ಈ ರೀತಿಯಾದಂತ ಸತ್ಯತೆಗಳಿಂದ ಕೂಡಿದ್ದಾಗಿದೆ ಎಂಬುದಾಗಿ ನಾವು ನೋಡಬಹುದು. ಅನಂತರ ನಾವು ನೋಡ್ತೇವೆ, ರಾಪ್ಚರ್ ಇಸ್ ಅ ಪ್ರೈವೇಟ್ ಅಂಡ್ ಸೀಕ್ರೆಟ್. ನಾವಿಲ್ಲಿ ನೋಡುವಾಗ ಪ್ರೈವೇಟ್ ಅಂಡ್ ಸೀಕ್ರೆಟ್ ಎಂಬುದಾಗಿ ಹೇಳುವಾಗ, ಇದು ಸಭೆಗಾಗಿ ಮಾತ್ರ ನಡೆಯುವಂಥದ್ದು, ಅದು ಬೇರೆಯವರಿಗೆ ಗೊತ್ತಾಗುವಂಥದ್ದಲ್ಲ. ಒಂದು ವೇಳೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಸಭೆ ಎತ್ತಲ್ಪಡುವಂತ ಸಮಯದಲ್ಲಿ ಆ ಆಂತರಿಕ ಸಂಭ್ರಮ ಅನ್ನುವಂಥದ್ದು, ರಾಪ್ಚರ್ ಅನ್ನುವಂಥದ್ದು ಬಹಿರಂಗವಾಗಿ ನಡೆಯುವಂತ ಘಟನೆ ಅಲ್ಲ. ಬಹಳ ಮೌನವಾಗಿ ಗೊತ್ತಾಗದ ರೀತಿಯಲ್ಲಿ ಕ್ಷಣ ಮಾತ್ರದಲ್ಲಿ ನಡೆಯುವಂತ ಘಟನೆ. ಒಂದು ವೇಳೆ ನಾವು ನಮ್ಮ ಕೆಲಸ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಮಾರ್ಕೆಟ್ ಅಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಎಲ್ಲೆಲ್ಲೋ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನ ಬರೋಣವಾದ್ರೆ ಅವರ ಮಧ್ಯದಲ್ಲಿರುವಂತಹ ಎಲ್ಲಾ ದೇವರ ಮಕ್ಕಳು, ಸಭೆ ಅನ್ನುವಂಥವ್ರು ಎತ್ತಲ್ಪಡ್ತಾರೆ. ಅಕ್ಕಪಕ್ಕದವರಿಗೆ ಏನೂ ಗೊತ್ತಾಗಲ್ಲ ತಕ್ಷಣ ಏನಾಯ್ತು ಅಥವಾ ಏನೋ ದೊಡ್ಡ ಶಬ್ದವಾಗ್ತದ. ಒಂದು ವೇಳೆ ಇಲ್ಲಿ ನಾವು 1ನೇ ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಓದ್ತಾ ಬಂದ ಹಾಗೆ ಆಜ್ಞಾಘೋಷದೊಡನೆಯ ಶಬ್ದವಿದೆ, ದೇವದೂತರ ಶಬ್ದವಿದೆ, ತುತ್ತೂರಿಯ ಶಬ್ದವಿದೆ. ಆದರೆ ಇದು ವೈಯಕ್ತಿಕವಾಗಿ ಆತನ ಸಭೆಗೆ ಮಾತ್ರ ಕೇಳಿಸುವಂತದ್ದಾಗಿದೆಯೇ ಹೊರತು ಈ ಲೋಕಕ್ಕೆ ಬಹಿರಂಗವಾಗಿ ಕೇಳಿಸುವಂತದ್ದಲ್ಲ. ಇಟ್ ಈಸ್ ಎ ಸೂಪರ್ ನ್ಯಾಚುರಲ್ ಇವೆಂಟ್ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಸೂಪರ್ ನ್ಯಾಚುರಲ್ ಇವೆಂಟ್ ಎಂಬುದಾಗಿ ಹೇಳುವಾಗ ಒಂದು ಅಲೌಕಿಕವಾದಂತಹ ಘಟನೆ, ಮನುಷ್ಯನ ಕಲ್ಪನೆಗೆ ಮೀರಿದಂತಹ ಘಟನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿರ್ತೇವೆ. ಆ ರೀತಿ ರ್ಯಾಪ್ಚರ್ ಅನ್ನುವಂಥದ್ದು ವಿಶೇಷವಾದಂತ ರೀತಿಯಲ್ಲಿ ಆತನ ಸಭೆಗಾಗಿ ಅದು ನಡೆಸಲ್ಪಡ್ತದೆ ಎಂಬುದಾಗಿ ಮುಂದೆ ನಾವು ನೋಡುವಂತವರಾಗಿದ್ದೇವೆ. ಅದನ್ನ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಕೂಡ ಅದನ್ನ ಕಲಿಸಿಕೊಡಲ್ಪಡಲಿಲ್ಲ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಸಭೆ ಅನ್ನುವಂಥದ್ದು ಮರ್ಮವಾಗಿ ಇಡಲ್ಪಟ್ಟಿತ್ತು. ಅವರು ಯಾರಿಗೂ ಅದು ಬಹಿರಂಗವಾಗಿ ತಿಳಿಸಲ್ಪಡಲಿಲ್ಲ. ಅದನ್ನು ಪೌಲನು ಮಾರ್ಮಿಕತೆಯನ್ನ ಎಫೆಸ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಿಂದ 7ನೇ ವಚನ ಓದುವಾಗ ಅಲ್ಲಿ ಆತನು ಸ್ಪಷ್ಟವಾಗಿ ಬರೆಯುವಂತವನು ಆತನಾಗಿದ್ದಾನೆ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ಸಭೆ ಎತ್ತಲ್ಪಡುವಂತ ಆಂತರಿಕ ಸಂಭ್ರಮವನ್ನ ಸೂಚಿಸುವಂತ ಕೆಲವು ಘಟನೆಗಳನ್ನ ನಾವು ನೋಡುವಂತವರು ನಾವು ಆಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಆಂತರಿಕ ಸಂಭ್ರಮವನ್ನ ಸೂಚಿಸುವಂತ ಕೆಲವು ಘಟನೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಆದಿಕಾಂಡ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ, ಅನೋಕನು ದೇವರ ಒಟ್ಟಿಗೆ ಆತನು 300 ವರ್ಷಗಳು ಆತನು ಏನ್ ಮಾಡಿದ ನಡೆಯುತ್ತಾ ಇದ್ದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ನಾವು 5:22 ನೋಡೋಣ. ಆದಿಕಾಂಡ 5ನೇ ಅಧ್ಯಾಯ 22ನೇ ವಚನ ಒಂದು ವಾಕ್ಯವನ್ನ ಓದೋಣ. ಅನೋಕನು 65 ವರ್ಷದವನಾದಾಗ ಮೆತುಶೇಲಹನನ್ನು ಪಡೆದನು. ಮೆತುಶೇಲಹನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಳ್ಳುತ್ತಾ ಇರುವಾಗ ದೇವರು ಅವನನ್ನ ಕರೆದುಕೊಂಡದ್ದರಿಂದ ಕಾಣದೆ ಹೋದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, 300 ವರ್ಷ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ವಾಕಿಂಗ್ ವಿತ್ ಗಾಡ್ ಈಸ್ ನಾಟ್ ಎ ಈಸಿ ಥಿಂಗ್. ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವಂಥದ್ದು ಅದು ಬಹಳ ಪ್ರಯಾಸದ ಕೆಲಸ, ಕಷ್ಟಕರವಾದಂತಹ ಸಂಗತಿ. ನೀವು ನಮ್ಮ ಜೀವಿತಗಳನ್ನು ನೋಡುವಾಗ
ನಮ್ಮ ನಡೆಯುವಿಕೆ ದೇವರೊಟ್ಟಿಗೆ ಯಾವ ರೀತಿ ಇದೆ ಎಂಬುದಾಗಿ ಗ್ರಹಿಸಿಕೊಳ್ಳುತ್ತಾ ಹೋಗುವುದಾದ್ರೆ ಅದು ಎಷ್ಟು ಕಷ್ಟ ಸಂಗತಿ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿರ್ತೇವೆ. ಆದ್ರೆ ಹನೋಕನು ಆ ನಡೆಯನ್ನ 300 ವರ್ಷ ನಡೆಯುವಂತವನಾಗಿದ್ದಾನೆ. ಆ ನಡತೆಯನ್ನ ಮೆಚ್ಚುವಾಗ ಹನೋಕನು ದೇವರವನನ್ನ ಎತ್ತಿಕೊಳ್ಳುವಂತದನ್ನ ನೋಡ್ತೇವೆ ಪ್ರಿಯರೇ. ಈ ಚಿತ್ರಣ ಅದು ಮುಂದೆ ಪ್ರವಾದನ ರೂಪವಾಗಿ ಬರಲಿಕ್ಕಿರುವಂತ ಸಭೆಯ ಎತ್ತುವಿಕೆಯ ಅಥವಾ ಸಭೆಯ ಆಂತರಿಕ ಸಂಭ್ರಮದ ಚಿತ್ರಣವಾಗಿದೆ ಎಂಬುದಾಗಿ ನಾವು ಕಲಿತುಕೊಳ್ಳಲಿಕ್ಕೆ ಸಾಧ್ಯತೆಗಳುಂಟು. ಅವನಿಗೆ ಹುಟ್ಟಿದಂತ ಮೆತುಶಹೇಲನ ಮುಖಾಂತರ ಆತನು ಮುಂದೆ ಬರ್ಲಿಕ್ಕಿರುವಂತ ಜಲಪ್ರಳಯದ ಕುರಿತು ತಿಳ್ಕೊಂಡ ಅನೋಕ ಆ ರೀತಿ ತಿಳ್ಕೊಳ್ಳುವಾಗ ಅವನ ಒಂದು ಭಯ ಭಕ್ತಿಯ ಜೀವಿತ ಇನ್ನು ಹೆಚ್ಚಾಗುತ್ತಾ ಬಂತು. ಯಾಕಂದ್ರೆ ಆ ದೇವರನ್ನ ಅಷ್ಟು ಆತನು ನಂಬಿಕೊಂಡಿದ್ದ. ಪ್ರಿಯರೇ, ಮುಂದೆ ಈ ಲೋಕದ ಮೇಲೆ ಒಂದು ಘಟನೆ ಬರ್ಲಿಕ್ಕಿದೆ. ಸಂಕಟ ಕಾಲ ಈ ಲೋಕದ ಮೇಲೆ ಬರ್ಲಿಕ್ಕುಂಟು. ಆ ಮಹಾಸಂಕಟ ಕಾಲದಿಂದ ಸಭೆಯನ್ನ ದೇವರು ತಪ್ಪಿಸುವಂತವನಾಗಿದ್ದಾನೆ. ಅನೋಕನ ರೀತಿಯಲ್ಲಿಯೇ ಆ ಪ್ರಳಯ ಬರ್ತದೆ, ಇಡೀ ಲೋಕ ನಾಶವಾಗ್ತದೆ ಎಂಬುದಾಗಿ ಹೇಳುವಾಗ ಯಾವ ರೀತಿ ಭಯ ಭಕ್ತಿಯಲ್ಲಿ ನಡೆಸಲ್ಪಟ್ಟನೋ, ಅನಂತರ ದೇವರವನನ್ನ ಎತ್ತುಕೊಂಡನೋ, ಅದೇ ರೀತಿ ಪ್ರಿಯರೇ ಈ ಕಡೆಗಾಲದಲ್ಲಿ ಆತನ ಸಭೆಯಾಗಿ ನಾನು ನೀನು ಜೀವಿಸುವಾಗ, ಆ ಭಯಂಕರವಾದ ಸಮಯವನ್ನ ನಾವು ಕಲಿಯುವಾಗ, ಅದರಿಂದ ದೇವರು ನಮ್ಮನ್ನ ತಪ್ಪಿಸ್ತಾನೆ ಎಂಬುದಾಗಿರುವಾಗ ಎಷ್ಟು ಕೃತಜ್ಞತೆ ಉಳ್ಳಂತವರಾಗಿ ಆ ಪ್ರಿಯ ದೇವರಿಗೆ, ಕೃಪೆಯುಳ್ಳಂತ ದೇವರಿಗೆ ಒಳಪಟ್ಟಂತವರಾಗಿ ನಾವು ಭಯ ಭಕ್ತಿಯಲ್ಲಿ ಜೀವಿಸುವಂತವರು ನಮ್ಮಾಗಿರ್ಬೇಕು ಪ್ರಿಯರೇ. ಅವಾಗಲೇ ನಮಗೆ ಆ ಸಭೆ ಎತ್ತಲ್ಪಡುವಿಕೆಯ ಆ ಒಂದು ಆನಂದವನ್ನ, ಆ ಒಂದು ಸಿದ್ಧತೆಯನ್ನ, ಆ ಒಂದು ಪ್ರಾರ್ಥನೆಯನ್ನ, ಆ ಒಂದು ಸಂತೋಷವನ್ನ ನಾವು ಎದುರು ನೋಡುತ್ತಾ ಮಾಡುತ್ತಾ ಜೀವಿಸ್ಲಿಕ್ಕೆ ಸಾಧ್ಯ ಉಂಟು. ನೋಡ್ರಿ, ಆ ಆದಿಕಾಂಡದಲ್ಲಿಯೇ ದೇವರು ಆ ತರವಾದಂತ ಸತ್ಯತೆಯನ್ನ ಅನೋಕನ ಆ ಎತ್ತಲ್ಪಡುವಿಕೆ ಮುಖಾಂತರ ಸಭೆಯ ಎತ್ತಲ್ಪಡುವಿಕೆಯ ಒಂದು ಪ್ರವಾದನ ರೂಪದಲ್ಲಿ ನಮಗೆ ತಿಳಿಸಿದ್ದಾನೆ. ಎರಡನೇ ವ್ಯಕ್ತಿ ಆ ರೀತಿ ಎತ್ತಲ್ಪಟ್ಟವನು ಯಾರು ಎಂಬುದಾಗಿ ನೋಡುವಾಗ ಎಲಿಯನು. ಅದನ್ನ 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 11ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಆತನು ಕೂಡ ಮರಣ ಹೊಂದದೆ ಜೀವ ಸಹಿತವಾಗಿ ಪರಲೋಕಕ್ಕೆ ಎತ್ತಲ್ಪಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಈ ರೀತಿಯಾದಂತ ಒಂದು ತುಣುಕುಗಳು ಅಥವಾ ಗ್ಲಿಮ್ಸಸ್ ಈ ಸಭೆ ಎತ್ತಲ್ಪಡ್ಲಿಕ್ಕಿರುವಂತ ಆ ಸತ್ಯತೆಯ ಒಂದು ಚಿತ್ರಣಗಳು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂತವರು ನಾವಾಗಿದ್ದೇವೆ. ಈಗ ಈ ರಾಪ್ಚರ್ ಅನ್ನುವಂಥದ್ದನ್ನ ಮುಖ್ಯವಾಗಿ ನಾವು 1ನೇ ಥೆಸಲೋನಿಕದಲ್ಲಿ ನೋಡ್ತೇವೆ. ಅನಂತರ 2ನೇ ಥೆಸಲೋನಿಕವನ್ನು ಕೂಡ ಪೌಲನು ಬರೆದಂತವನು ಆತನಾಗಿದ್ದಾನೆ. 1ನೇ ಥೆಸಲೋನಿಕ ಪೌಲನು ಥೆಸಲೋನಿಕದವರಿಗೆ ಅವರ ಕೆಲವು ಕ್ಲಾರಿಫಿಕೇಶನ್ಸ್ ಅನ್ನ ಕೊಡುವಂತವನಾಗಿ ಸಭೆ ಎತ್ತಲ್ಪಡುವಂತ ವಿಷಯದಲ್ಲಿ ಆತನು ಬರಿತಾನೆ. ಅವರಿಗೆ ಕ್ಲಾರಿಫಿಕೇಶನ್ಸ್ ಅನ್ನ ಕೊಡುವಂತವನು ಆತನ ಆಗಿರ್ತಾನೆ. 2ನೇ ಥೆಸಲೋನಿಕ ಪುಸ್ತಕದಲ್ಲಿ ಫರ್ದರ್ ಕ್ಲಾರಿಫಿಕೇಶನ್ಸ್ ಕೊಡಕ್ಕೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣವನ್ನ ಕುರಿತು ಆತನು ಬರೆಯುತ್ತಾ ಬರುವಂತವನಾಗಿದ್ದಾನೆ. ಈ 2 ಪತ್ರಿಕೆಗಳ ವ್ಯತ್ಯಾಸ ಇಷ್ಟೇ. ಅದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. 1ನೇ ಥೆಸಲೋನಿಕದಲ್ಲಿ ಸಭೆಗೆ ಬರಿತಾನೆ, 2ನೇ ಥೆಸಲೋನಿಕದಲ್ಲಿ ಸಭೆಗೆ ತಿಳಿಸ್ತಾನೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಯಾವ ರೀತಿ ಇರುವಂತದ್ದಾಗಿದೆ ಎಂಬುದಾಗಿ ಸಭೆಗೆ ತಿಳಿಸುವಂತವನು ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 1ನೇ ಥೆಸಲೋನಿಕ ನೋಡುವಾಗ ಅಲ್ಲಿ 5 ಅಧ್ಯಾಯಗಳುಂಟು. 5 ಅಧ್ಯಾಯದ ಎಲ್ಲಾ ಕಡೆ ಭಾಗದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಕುರಿತು ನಾವು ನೋಡುವಂತವರು ನಾವಾಗಿದ್ದೇವೆ. ಆ ರೀತಿಯಲ್ಲಿ ದೇವರ ಆತ್ಮನು ಆ ಪತ್ರಿಕೆಯನ್ನ ಪೌಲನ ಮುಖಾಂತರ ಬರ್ಸಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಈ ರಾಪ್ಚರ್ ಅನ್ನುವಂಥದ್ದು ಸಭೆಗೆ ಇರುವಂತಹ ಒಂದು ಕಾರ್ಯಕ್ರಮ. ರಾಪ್ಚರ್ ಸಭೆ ಆಂತರಿಕ ಸಂಭ್ರಮ ಅನ್ನುವಂಥದ್ದು ಸಭೆಗೆ ಇರುವಂತ ಒಂದು ಕಾರ್ಯಕ್ರಮ 1ನೇ ಥೆಸಲೋನಿಕ. 2ನೇ ಬರೋಣ ಅನ್ನುವಂಥದ್ದು ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತ ಒಂದು ಕಾರ್ಯಕ್ರಮ. ಪುನರ್ಸ್ಥಾಪಿಸಲ್ಪಟ್ಟಂತ ಇಸ್ರಾಯೇಲರನ್ನ ಆತನು 1000 ವರ್ಷ ಆಳ್ವಿಕೆಗೆ ತೆಗೆದುಕೊಂಡು ಹೋಗುವಂತ ಸಮಯಕ್ಕೆ ಮುನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಪಾದಾರ್ಪಣ ಮಾಡುವಂತದ್ದನ್ನ 2ನೇ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ಕಲಿಯುವಂತವರು ನಾವಾಗಿದ್ದೇವೆ ಪ್ರಿಯರೇ. ಆದ್ರಿಂದ ಈ ರಾಪ್ಚರ್ ಅನ್ನುವಾಗ ಇನ್ನು ಅನೇಕ ವಿಶೇಷ ವಿಷಯಗಳುಂಟು. ಅದನ್ನ ನಾವು ಇಲ್ಲಿ ನಾನು ಪಟ್ಟಿಯಾಗಿ ಕೊಟ್ಟಿದ್ದೇನೆ. ನಾನು ಅಷ್ಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವುದಿಲ್ಲ. ವಾಕ್ಯದ ಆಧಾರಗಳನ್ನು ಕೂಡ ಕೊಟ್ಟಿದ್ದೇನೆ. ನೋಡ್ರಿ, ರಾಪ್ಚರ್ ಅನ್ನುವಂಥದ್ದು ಇಟ್ ಈಸ್ ಎ ಗ್ಲೋರಿಯಸ್ ಮೀಟಿಂಗ್. ಒಂದು ಮಹಿಮಾ ರೀತಿಯಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವಂಥದ್ದು ಸಭೆ. 2ನೇದು ಇಟ್ ಈಸ್ ಎ ಎವರ್ ಲಾಸ್ಟಿಂಗ್ ಮೀಟಿಂಗ್. ಅಂದ್ರೆ ನಾವು ಒಂದು ಸಲ ಆತನನ್ನ ಎದುರುಗೊಂಡ ಮೇಲೆ ನಿತ್ಯತ್ವದಲ್ಲಿಯೂ ಆತನ ಜೊತೆಯಲ್ಲಿಯೇ ನಾವು ಇರುವಂತವರಾಗಿರ್ತೇವೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನ ಆತನ ಹೇಳ್ತಾನೆ,
ಅನಂತರ 14ನೇ ಅಧ್ಯಾಯ 1, 2, 3 ಕೂಡ ಆತನು ಹೇಳ್ತಾನೆ, ನಾನು ತಂದೆಯ ಬಳಿಗೆ ಹೋಗಿ ನಿಮಗಾಗಿ ಬಿಡಾರಗಳನ್ನ ಸಿದ್ಧ ಮಾಡಿ ಇಟ್ಟು ಬರುತ್ತೇನೆ. ನಾನು ಬಂದ ನಂತರ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರುವಲ್ಲಿಯೇ ನೀವು ಸಹ ಇರುವಂತವರಾಗಿರಬೇಕು. ನಿತ್ಯವಾಗಿ ನಾವು ಇರುವಂತವರಾಗಿದ್ದೇವೆ. ಅನಂತರ ನಾವು ನೋಡುವಾಗ ಅಲ್ಲಿ ನೋಡ್ತೇವೆ, ಇಟ್ಸ್ ಎ ರೆಕನಿಂಗ್ ಮೀಟಿಂಗ್. ರೆಕನಿಂಗ್ ಮೀಟಿಂಗ್ ಎಂಬುದಾಗಿ ಹೇಳುವಾಗ ನಾವೊಂದು ಗುರುತಿಸಲ್ಪಡುವ ಹಾಗೆ ಆಗುವಂತ ಒಂದು ಎದುರುಗೊಳ್ಳುವಂಥದ್ದು ಸ್ವಾಮಿಯನ್ನ. ಅದನ್ನು ಯಾವಾಗಲೂ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳುವಂತ ರೀತಿಯಲ್ಲಿ ಆ ಒಂದು ಎದುರು ನೋಡ್ತಾ ಇರುವಂತಹ ಸಂಗತಿಗಳನ್ನ ನಾವು ಈಡೇರಿಸಿಕೊಳ್ಳುವಂತಹ ಸತ್ಯತೆ 1 ಕೊರಿಂಥ 3, 8ನೇ ವಚನದಿಂದ 15ನೇ ವಚನದಲ್ಲಿ ನಾವು ನೋಡುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ಅನಂತರ ನಾವು ನೋಡ್ತೇವೆ ಅಲ್ಲಿ ರೆಕನಿಂಗ್ ಎಂಬುದಾಗ ಅರ್ಥ ಬರುವಾಗ ನಮಗೆ ಅಲ್ಲಿ ನಾವು ನಮ್ಮ ಪ್ರತಿಫಲಗಳನ್ನ ಇಸ್ಕೊಳ್ಳಿಕ್ಕಾಗಿ ಸಿದ್ಧತೆ ಮಾಡಿಕೊಂಡಂತ ಜೀವಿತ, ಅದನ್ನೆಲ್ಲ ಕುರಿತು ನಾವು ಅಲ್ಲಿ ಕಲೀಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಅನಂತರ 4ನೇದಾಗಿ ನಾವು ನೋಡ್ತೇವೆ, ಡಿವೈನ್ ರೆವಲೇಷನ್ ಆಫ್ ಗಾಡ್. ಈ ಆಂತರಿಕ್ಷ ಸಂಭ್ರಮ ಅನ್ನುವಂಥದ್ದು ದೈವಿಕವಾದಂತ ದೇವರ ಪ್ರಕಟಣೆ ಆಗಿದೆ. ಇದು ಬಹಳ ಪ್ರಾಮುಖ್ಯವಾದಂತಹ ಪ್ರಕಟಣೆ ಆಗಿದೆ. ಸಭೆಗಾಗಿ ದೇವರು ಮಾಡುವಂತ ವಿಶೇಷವಾದಂತಹ ಒಂದು ಸ್ಥಾನಮಾನ, ಒಂದು ಗೌರವ, ಒಂದು ಪದವಿ, ಈ ಒಂದು ಸಭೆ ಎತ್ತಲ್ಪಡುವಂತ ಸಂಗತಿಗಳಲ್ಲಿ ದೇವರು ನಮಗೆ ಕಲ್ಪಿಸಿ ಕೊಡುವಂತನಾಗಿದ್ದಾನೆ. ಅದರಲ್ಲಿ ಬಹಳ ಅತ್ಯುತ್ತಮವಾದದ್ದು ಏನಂದ್ರೆ, ಆತನ ಮೊದಲಗಿತ್ತಿಯಾದಂತ ಈ ಸಭೆ, ಪರಿಶುದ್ಧ ಕನ್ನಿಕೆಯಾದಂತ ಈ ಸಭೆ ಎತ್ತಲ್ಪಟ್ಟಾಗ ಆ ಕರ್ತನಾದ ಯೇಸು ಕ್ರಿಸ್ತನಿಗೂ ಆ ಸಭೆಗೂ, ಯಜ್ಞದ ಕುರಿಯಾದಾತನಿಗೂ ಆ ಸಭೆಗೂ ಆಗಲಿಕ್ಕಿರುವಂತ ವಿವಾಹ, ಇದು ದೇವರು ಮಾಡಿರುವಂತ ನಿಶ್ಚಯ, ಆತನು ಮಾಡಿರುವಂತ ಒಂದು ಪ್ರಕಟಣೆ. ಅದನ್ನ ನಾವು ನಂಬಿಕೆಯಿಂದ ನಂಬಿಕೊಂಡಂತವರಾಗಿ ಎದುರು ನೋಡುತ್ತಾ ಮುಂದೆ ಹೋಗುವಂತವರು ನಾವು ಆಗಿರೋಣ. ಅನಂತರ ನಾವು ನೋಡ್ತೇವೆ, ಇಟ್ ಇಸ್ ಎ ಬ್ಲೆಸ್ಸಡ್ ಹೋಪ್. ಅದು ಒಂದು ಆಶೀರ್ವಾದದಾಯಕವಾದಂತ ನಿರೀಕ್ಷೆ ಆಗುಂಟು. ಯಾಕಂದ್ರೆ ಥೆಸಲೋನಿಕ ಪುಸ್ತಕ ನಾವು ನೋಡುವಾಗ ನಿರೀಕ್ಷೆಗಳ ಕುರಿತೇ ಪೌಲನು ಬರೆಯುತ್ತಾ ಹೋಗ್ತಾನೆ 1ನೇ ಥೆಸಲೋನಿಕದಲ್ಲಿ. ಸೊ ಸಭೆ ಎತ್ತಲ್ಪಡುವಂಥದ್ದು, ನಾವು ಕರ್ತನೊಂದಿಗೆ ಸೇರುವಂಥದ್ದು, ಅದು ಒಂದು ಆಶೀರ್ವಾದದಾಯಕವಾದಂತ ಒಂದು ಘಟನೆ ಆಗಿದೆ, ಒಂದು ಸಂಗತಿ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅನಂತರ ಪರಲೋಕದ ಹೋಪ್ ಅಂದ್ರೆ ಪರಲೋಕದ ಒಂದು ನಿರೀಕ್ಷೆ ಆಗಿದೆ, ಪರಲೋಕದಿಂದ ಕೊಡಲ್ಪಟ್ಟಿರುವಂತಹ ನಿರೀಕ್ಷೆ ಆಗಿದೆ. ಅನಂತರ ನಾವು ನೋಡ್ತೇವೆ ಹ್ಯಾಪಿ ಹೋಪ್. ಹ್ಯಾಪಿ ಹೋಪ್ ಎಂಬುದಾಗಿ ಹೇಳುವಾಗ ಸಂತೋಷಕರವಾದಂತಹ ಒಂದು ನಿರೀಕ್ಷೆ ಆ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 4ನೇದಾಗಿ ಇಟ್ಸ್ ಎ ಹೋಲಿ ಹೋಪ್. ನಾವು ಪರಿಶುದ್ಧರಾಗಿರುವಂತಹ ಒಂದು ನಿರೀಕ್ಷೆ, ಅದು ಪರಿಶುದ್ಧತೆಯಿಂದ ಕೂಡಿದಂತ ಒಂದು ನಿರೀಕ್ಷೆ ಅದಾಗಿದೆ ಪ್ರಿಯರೇ. ನಾವು 1ನೇ ಯೋಹಾನ 3ನೇ ಅಧ್ಯಾಯ 3ನೇ ವಚನದಿಂದ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಏನಾಗ್ತೀವೋ ಗೊತ್ತಿಲ್ಲ, ಆದ್ರೆ ಒಂದು ಮಾತು ಸತ್ಯ ಏನಂದ್ರೆ, ಆತನ ಹಾಗೆಯೇ ನಾವು ಆಗುವಂತವರಾಗಿದ್ದೇವೆ. ಆತನ ಹಾಗೆ ಆಗುವುದರಿಂದ ಅಲ್ಲಿ ಯೋಹಾನನು ಬರೀತಾ ಹೋಗ್ತಾನೆ, ಆದುದರಿಂದ ನೀವು ಇನ್ನೂ ಹೆಚ್ಚಾಗಿ ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸುವಂತವರಾಗಿರ್ಬೇಕು. ಅಂತ ಒಂದು ಮಹಾ ನಿರೀಕ್ಷೆಯನ್ನ ದೇವರು ನಮಗೆ ಕಲ್ಪಿಸಿಕೊಟ್ಟಂತವನಾಗಿದ್ದಾನೆ. ಅನಂತರ 1ನೇ ಥೆಸಲೋನಿಕ 4:18 ಓದುವಾಗ, ಇಟ್ಸ್ ಎ ಕಂಫರ್ಟಿಂಗ್ ಹೋಪ್. ಇದನ್ನ ನಾವು ಅನೇಕ ಸಲ ಉಪಯೋಗಿಸ್ತೇವೆ. ನಮ್ಮ ಪ್ರಿಯರ ಮನೆಗಳಲ್ಲಿ ಮರಣಗಳಾಗುವಾಗ ಅವರನ್ನ ಆದರಿಸ್ಲಿಕ್ಕೆ, ಅವರನ್ನ ಸಂತೈಸ್ಲಿಕ್ಕೆ. ನೋಡ್ರಿ, ಈ ನಿರೀಕ್ಷೆಯ ಕುರಿತು ನಾವು ಹೇಳ್ತೇವೆ, ಪ್ರಕಟಿಸ್ತೇವೆ, ಅವರನ್ನ ಉತ್ತೇಜಿಸ್ತೇವೆ. ಏನಂದ್ರೆ ನಾವು ಒಬ್ಬರನ್ನೊಬ್ಬರನ್ನ ನೋಡ್ತೇವೆ, ಒಬ್ಬರನ್ನೊಬ್ಬರನ್ನ ನಾವು ಕಾಣುವಂತವರಾಗಿದ್ದೇವೆ, ಒಬ್ಬರನ್ನೊಬ್ಬರನ್ನ ಗುರುತಿಸ್ತೇವೆ. ಅದನ್ನೆಲ್ಲ ನಾವು ಕಳೆದ ವಾರ ನೋಡ್ತಾ ಬಂದು ಈ ರೀತಿಯಾಗಿ ಆದರಣೆ ಕೊಡುವಂತ ಒಂದು ನಿರೀಕ್ಷೆ ಆಗಿದೆ ಎಂಬುದಾಗಿ ಕೂಡ ನಾವು ನೋಡುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ಅನಂತರ ನಾವು ನೋಡುವಾಗ ಕಡೆಯದಾಗಿ ಹೆಲ್ದಿ ಹೋಪ್ ಎಂಬುದಾಗಿ, ಅದು ಹೆಲ್ತ್ ಅಂತ ಆಗಿದೆ, ಹೆಲ್ದಿ ಹೋಪ್ ಎಂಬುದಾಗಿ ಹೇಳ್ತದೆ. ಏನಂದ್ರೆ ಅದು ನಮಗೆ ಒಂದು ಆರೋಗ್ಯದಾಯಕವಾದಂತ, ನೋಡ್ರಿ ಆ ವಾಕ್ಯ ಓದೋಣ. 1ನೇ ಥೆಸಲೋನಿಕ 5:23. 1ನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನಕ್ಕೆ ಹೋಗ್ತೇವೆ. ಚಿರಪರಿಚಿತವಾದ ವಾಕ್ಯ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಎಂಬುದಾಗಿ. ಒಂದು ಹೆಲ್ದಿ, ಒಂದು ಆರೋಗ್ಯದಾಯಕವಾದಂತ ರೀತಿಯಲ್ಲಿ ಯಾವ ದೋಷವಿಲ್ಲದೆ ಇರುವಂತ ಒಂದು ನಿರೀಕ್ಷೆಯನ್ನ ಕರ್ತನು ನಮಗೆ ಸಂಪಾದಿಸಿ ದಯಪಾಲಿಸಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ಇಲ್ಲಿ ನೋಡುವಾಗ ನೋಡ್ರಿ, ದ ಟೀಚಿಂಗ್ ಆಫ್ ದ ರಾಪ್ಚರ್, ಈ ಸಭೆ ಎತ್ತಲ್ಪಡುವಿಕೆ, ಆಂತರಿಕ್ಷ ಸಂಭ್ರಮ ಕುರಿತು ನಾವು ಎಲ್ಲಿ ಕಲಿಯುತ್ತೇವೆ ಎಂಬುದಾಗಿ ನೋಡುವಾಗ, ದೇವರ ವಾಕ್ಯಗಳಲ್ಲಿ ನಾನು ಅಲ್ಲಿ ರೆಫರೆನ್ಸ್ ಕೊಟ್ಟಿರುವ ಹಾಗೆ 1ನೇ ಥೆಸಲೋನಿಕ
ಮತ್ತು 1ನೇ ಕೊರಿಂಥ ಈ 2 ಪತ್ರಿಕೆಗಳಲ್ಲಿ ಪೌಲನು ನಮಗೆ ವಿಶೇಷವಾದ ರೀತಿಯಲ್ಲಿ ಬರೆಯುವಂತಹ ಸತ್ಯತೆಯನ್ನ ನಾವು ನೋಡುವಂತರಾಗಿದ್ದೇವೆ. ವಿಶೇಷವಾಗಿ ಪೌಲನು ಸಭೆಗೆ ಅನೇಕ ಸತ್ಯತೆಗಳನ್ನ ತಿಳಿಸ್ತಾನೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಪೌಲನನ್ನು ಆರಿಸಿಕೊಂಡ ಮೇಲೆ ಪ್ರಥಮವಾಗಿ ಸುವಾರ್ತೆ ಮತ್ತು ಸಭೆಯ ಸತ್ಯತೆಗಳನ್ನ ಪೌಲನಿಗೆ ದೇವರು ತಿಳಿಸಿಕೊಟ್ಟದ್ದು. ಸುವಾರ್ತೆ ಮತ್ತು ಸಭೆಯ ಸತ್ಯತೆಗಳನ್ನ ಪೌಲನಿಗೆ ಮೊದಲು ದೇವರು ತಿಳಿಸಿಕೊಟ್ಟನೆಂಬುದಾಗಿ ವಾಕ್ಯಗಳ ಆಧಾರದಿಂದ ನಾವು ಕಲಿಯುವಂತವರು ನಾವು ಆಗಿರ್ತೇವೆ. ಈ ರ್ಯಾಪ್ಚರ್ ಏನ್ ಕಳಿಸ್ತದೆ ಎಂಬುದಾಗಿ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನು ಆತನು ಮಧ್ಯಾಕಾಶಕ್ಕೆ ಸಭೆಗಾಗಿ ಬರುವಂತವನಾಗಿದ್ದಾನೆ. ಅಥವಾ ಕ್ಲೌಡ್ಸ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಉಂಟು, ಮಿಡ್ ಏರ್ ಎಂಬುದಾಗಿ ಇಲ್ಲ. ಹೇಗೂ ಅದು ಪದ ಬಳಕೆ ಆ ರೀತಿಯಲ್ಲಿ ಬಂದಂತದ್ದಾಗಿದೆ. ಆತನು ಅಂತರಿಕ್ಷದಲ್ಲಿ ಬರುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ, ವಾಕ್ಯದಲ್ಲಿ ಓದಿದ್ದೇವೆ. ಆತನನ್ನ ಎದುರುಗೊಳ್ಳುತ್ತೇವೆ. ಇದೇ ಕಲಿಸುವಿಕೆ. ಅನಂತರ ಅಲ್ಲಿ ನಾವು ತಿಳಿಯುವಂತ ಸತ್ಯತೆ ಏನಂದ್ರೆ, ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಆಂತರಿಕ್ಷ ಸಂಭ್ರಮದಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ ಎಂಬುದಾಗಿ. 3ನೇ ಸಂಗತಿ, ಅನಂತರ ಜೀವದೊಂದುಳಿದಿರುವಂತ ನಾವು ಎಬ್ಬಿಸಲ್ವ ಮಾರ್ಪಾಡುವನ್ನ ಹೊಂದುವಂತವರಾಗಿರ್ತೇವೆ ಎಂಬುದಾಗಿ. ಒಂದು ವೇಳೆ ಇವತ್ತೋ ನಾಳೆನೋ ನಾವು ಇರುವಾಗಲೇ, ಜೀವದಲ್ಲಿ ಇರುವಾಗಲೇ ಕರ್ತನಾದ ಯೇಸು ಕ್ರಿಸ್ತನು ಬರುವುದಾದ್ರೆ, ನಮ್ಮ ಪ್ರಾರ್ಥನೆಗೆ ಆತನ ಉತ್ತರಗಳನ್ನ ಕೊಡುವುದಾದ್ರೆ, ನಾವು ಅವಾಗ ತಕ್ಷಣ ಮಾರ್ಪಾಡು ಹೊಂದುವಂತವರು ಆಗಿರ್ತೇವೆ. ಆ ಮಾರ್ಪಾಡು ಹೊಂದಿದ ನಂತರ ಅಂತರಿಕ್ಷದಲ್ಲಿ ಅವನನ್ನ ನಾವು ಎದುರುಗೊಳ್ಳುತ್ತೇವೆ. ಅನಂತರ ನಿತ್ಯತ್ವದಲ್ಲಿ ಅವನೊಟ್ಟಿಗೆ ನಾವು ಒಂದಾಗಿ ಜೀವಿಸುವಂತವರಾಗಿರ್ತೇವೆ ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಹೀಗೆ 5 ಸಂಗತಿಗಳು ಈ ರ್ಯಾಪ್ಚರ್ ಅಲ್ಲಿ ನಡೆಯುವಂತದ್ದಾಗಿದೆ. ನಾವು 1ನೇ ಥೆಸಲೋನಿಕ 4ನೇ ಅಧ್ಯಾಯ 15ನೇ ವಚನ ನೋಡುವಾಗ 5 ವಿಷಯಗಳನ್ನ ನಾವಿಲ್ಲಿ ನೋಡ್ತೇವೆ. ಅದನ್ನ ಏನು ಎಂಬುದಾಗಿ ನಾನು ಜಸ್ಟ್ ಹೇಳಿರ್ತೇನೆ. ಬರುವಾರ ಅದರ ಕುರಿತು ಕೆಲವು ಡೀಟೇಲ್ಸ್ ಗಳನ್ನ ನಾವು ನೋಡುವಂತವರಾಗಿರೋಣ. ಅದೇನು 5 ವಿಷಯಗಳು ಎಂಬುದಾಗಿ ಹೇಳುವಾಗ, ಕರ್ತನು ತಾನೇ ಆಜ್ಞಾ ಘೋಷದೊಡನೆ ಆತನೇ ಕೂಗಿಕೊಂಡು ಬರುವಂತವನಾಗಿರ್ತಾನೆ. ಆತನು ಕೂಗುತ್ತಾನೆ. ಎದ್ದೇಳ್ರಿ ಎಂಬುದಾಗಿ ಹೇಳ್ಬೋದು, ಬನ್ರಿ ಎಂಬುದಾಗಿ ಕರೀಬಹುದು. ಬಟ್ ದೇರ್ ಇಸ್ ಎ ಲಾರ್ಡ್ಸ್ ಶೌಟ್. ಅಂದ್ರೆ ಕರ್ತನ ಒಂದು ಆಜ್ಞಾ ಘೋಷ ಉಂಟು. ಆತನು ಒಂದು ಅಧಿಕಾರದಿಂದ ಆಜ್ಞೆಯನ್ನ ಕೊಡುವಂತ ಒಂದು ಘೋಷಣೆ, ಅದು ಸಭೆಗಾಗಿ ಮಾತ್ರ. ಪ್ರಪಂಚ ಯಾರಿಗೂ ಅದು ಕೇಳಿಸುವಂತದ್ದಾಗಿಲ್ಲ. 2ನೇ ಸಂಗತಿ, ಪ್ರಧಾನ ದೇವದೂತರ ಶಬ್ದ. ದೇವದೂತರು ಕೂಡ ಶಬ್ದ ಮಾಡುವಂತವರಾಗಿದ್ದಾರೆ. ಇದರ ಅರ್ಥ ಏನು ಎಂಬುದಾಗಿ ಮುಂದಿನ ವಾರ ನಾವು ನೋಡುವಂತವರಾಗಿರೋಣ. 3ನೇದಾಗಿ ನಾವು ನೋಡುತ್ತೇವೆ, ತುತ್ತೂರಿಗಳ ಶಬ್ದ ಉಂಟು. ಈ ಎಲ್ಲಾ ಸಂಗತಿಗಳು ಒಂದೊಂದು ಆತ್ಮಿಕ ಅರ್ಥವನ್ನ ನಮಗೆ ತಿಳಿಸಲ್ಪಡುವಂತದ್ದು ಅದಾಗಿದೆ. ಇದು 3 ಪ್ರಾಮುಖ್ಯವಾದಂತಹ ಸಂಗತಿಗಳು ಸಭೆ ಎತ್ತಲ್ಪಡುವಿಕೆಯಲ್ಲಿ ನಡೆಯುವಂತ ವಿಷಯಗಳು. ಅನಂತರ ನಾವು ನೋಡ್ತೇವೆ, ಡೆಡ್ ಇನ್ ಕ್ರೈಸ್ಟ್ ವಿಲ್ ರೈಸ್ ಫಸ್ಟ್. ಅಂದ್ರೆ ಕ್ರಿಸ್ತನಲ್ಲಿ ಸತ್ತಂತವರು. ಕ್ರಿಸ್ತನಲ್ಲಿ ಸತ್ತವರು ಎಂದ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ ಆತನ ಮಗನು ಮಗಳಾಗಿ ಆತನ ಶರೀರದಲ್ಲಿ ಸಭೆಯ ಅಂಗವಾಗಿ ಜೀವಿಸಿ ನಿದ್ರೆ ಹೋದಂತವರು ಮೊದಲು ಎದ್ದು ಬರ್ತಾರೆ. ಅವರಿಗಿಂತ ಮುಂಚೆ ನಾವು ಆಗೋದೇ ಇಲ್ಲ. ದೇವರ ವಾಕ್ಯದಲ್ಲಿ ಪೌಲನು ಹೇಳುತ್ತಾ ಬರುವ ಹಾಗೆ. ಅನಂತರ ಜೀವದೊಂದುಳಿದಿರುವಂತ ನಾವು ಆ ಅಂತರಿಕ್ಷದಲ್ಲಿ ನಾವು ಆತನನ್ನ ಎದುರುಗೊಳ್ಳುವಂತವರಾಗಿರುತ್ತೇವೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ಹೀಗೆ ನೋಡ್ರಿ, ಆ ಅಂತರಿಕ್ಷ ಸಂಭ್ರಮ ಕುರಿತು ನಾವು ನೋಡ್ತಾ ಬರ್ತೇವೆ. ಆತನು ಬರುವಾಗ ಸಭೆಗೆ ಅದು ಎಷ್ಟೋ ಒಂದು ವಿಶೇಷವಾದಂತಹ ಅಮೋಘವಾದಂತಹ ಸಮಯ. ಅದರ ಕುರಿತು ನಾವು ಮುಂದಿನ ವಾರ ನಾವು ನೋಡುವಂತವರಾಗಿರೋಣ. ನಮ್ಮ ಸಮಯ ದಾಟಿ ಹೋಗಿದೆ, 8:15 ಗಂಟೆ ಆಗಿ ಹೋಯ್ತು. ಆದ್ರಿಂದ ನಾನು ಇವತ್ತು ಇಲ್ಲಿಗೆ ನಿಲ್ಲಿಸುವಂತವನಾಗಿರ್ತೇನೆ. ಹೀಗೆ ಅನೇಕ ವಿಷಯಗಳು, ಅನೇಕ ಸತ್ಯತೆಗಳು ರ್ಯಾಪ್ಚರ್ ಕುರಿತು ನಾವು ಕಲಿಯುವಂತವರಾಗಿರ್ತೇವೆ. ಅದನ್ನ ಕಲಿಯುತ್ತಾ ಹೋಗುವಾಗ ಪ್ರಿಯರೇ, ನಾವು ಕರ್ತನಿಗಾಗಿ ನಾವು 1ನೇ ಥೆಸಲೋನಿಕ 4ನೇ ಅಧ್ಯಾಯದಲ್ಲೇ ನೋಡುವ ಹಾಗೆ ಆತನಿಗಾಗಿ ಪರಿಶುದ್ಧರಾಗಿ ಜೀವಿಸಬೇಕು, ಆತನಿಗಾಗಿ ಪ್ರಾಮಾಣಿಕರಾಗಿ ಜೀವಿಸಬೇಕು. ಅನಂತರ ಆತನಿಗಾಗಿ ಒಬ್ಬರಿಗೊಬ್ಬರು ಪ್ರೀತಿಸುತ್ತಾ ನಾವು ಜೀವಿಸುವಂತವರಾಗಿರ್ಬೇಕು. ಅದು ಒಂದು ಸಂತೋಷದ ಸಂಭ್ರಮದ ಸಮಯವಾಗಿದ್ದರೂ ಕೂಡ ನಮಗೆ ಕರ್ತನು ಈ ಲೋಕದಲ್ಲಿ ಅಂತ್ಯಕಾಲದಲ್ಲಿ ಜೀವಿಸುವಾಗ ಅನೇಕ ಜವಾಬ್ದಾರಿಗಳನ್ನ ಆತನು ನಮಗೆ ಕೊಟ್ಟಿದ್ದಾನೆ. He has given lot of responsibilities to us as his children and as his witnesses. ಆತನ ಸಾಕ್ಷಿಯಾಗಿ, ಆತನ ಮಕ್ಕಳಾಗಿ, ಆತನ ಸಭೆಯಾಗಿ ಅನೇಕ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾನೆ. ಅದನ್ನೆಲ್ಲ ನಾವು ನಿಭಾಯಿಸಿಕೊಂಡು ನೆರವೇರಿಸಿಕೊಂಡು ಹೋಗುವಂತವರಾಗಿರ್ಬೇಕು. ಹಾಗೆ ನಾವು ಜೀವಿಸುವಂತವರಾಗಿರೋಣ. ದೇವರು ಈ ದಿನದ ಈ ವಾಕ್ಯಗಳನ್ನ ಆಶೀರ್ವದಿಸುವಂತವನಾಗಿರ್ಲಿ. ದೇವರಿಗೆ ಮಹಿಮೆ ಉಂಟಾಗಲಿ.